ಸಂತೃಪ್ತಿ. ಕಾಯಕವೇ ಕೈಲಾಸ. ಪ್ರತಿಯೊಂದು ಕೆಲಸಕ್ಕೂ ಅದರದೇ ಆದ ಮಹತ್ವವಿರುತ್ತದೆ. ಯಾವ ವೃತ್ತಿಯೂ ಕೀಳಲ್ಲ, ಯಾವ ವೃತ್ತಿಯೂ ಮೇಲಲ್ಲ. ವೃತ್ತಿಯನ್ನು ನಾವು ಗೌರವಿಸಿದರೆ ಅದು ನಮ್ಮನ್ನು ಬೆಳೆಸುತ್ತದೆ. ಇಲ್ಲದರ ಬಗ್ಗೆ ಚಿಂತಿಸಿ ಕೂರುವುದಕ್ಕಿಂತ ಇರುವುದರಲ್ಲಿ ತೃಪ್ತಿ ಪಡೆಯುವುದೇ ಜೀವನ. ಪ್ರತಿಯೊಬ್ಬರಿಗೂ ತಮ್ಮ ವೃತ್ತಿ ಅವರ ಜೀವನಕ್ಕೆ ಎಷ್ಟು ತೃಪ್ತಿ ನೀಡಿದೆ ಎಂಬುದನ್ನು ಅವರ ಮೂಲಕವೇ ಅನಾವರಣಗೊಳಿಸುವ ಕಾರ್ಯಕ್ರಮವೇ ವೃತ್ತಿ ಸಂತೃಪ್ತಿ. ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ. ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಎಂದಿನಂತೆ ತಮಗೆಲ್ಲರಿಗೂ ವೃತ್ತಿ ಸಂತೃಪ್ತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಪ್ರತಿ ವೃತ್ತಿಗೂ ಕೂಡ ತನ್ನದೇ ಆದಂತಹ ಗೌರವ ಇದೆ. ನಾವು ಹೇಗೆ ಅದರಲ್ಲಿ ತೊಡಗಿಸಿಕೊಂಡು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ ಎನ್ನುವುದು ನಮ್ಮ ಭವಿಷ್ಯವನ್ನು ರೂಪಿಸುತ್ತೆ. ತನ್ನ ಹೊಟ್ಟೆಪಾಡಿಗಾಗಿ ಒಬ್ಬೊಬ್ಬರದ್ದು ಒಂದೊಂದು ರೀತಿಯ ವೃತ್ತಿ ಕೇವಲ ಅವರಿಗೆ ಮಾತ್ರ ಸೀಮಿತ ಅಲ್ಲ, ಪ್ರತಿಯೊಬ್ಬರಿಗೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಅನಿವಾರ್ಯವಾಗಿರುತ್ತೆ. ಇಂತಹ ನಮ್ಮ ಸುತ್ತಮುತ್ತಲಿನ ವೃತ್ತಿ ಬದುಕಿನ ಅನಾವರಣ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಅರ್ಪಿಸುತ್ತಿರುವ ವೃತ್ತಿ ಸಂತೃಪ್ತಿ. ಇಂದಿನ ನಮ್ಮ ವಿಶೇಷ ಸಂಚಿಕೆ ವೃತ್ತಿ ಸಂತೃಪ್ತಿಯಲ್ಲಿ ಯಾವುದೇ ವೃತ್ತಿಯಲ್ಲಿನ ಆತ್ಮತೃಪ್ತಿ, ಸವಾಲುಗಳು ಮತ್ತು ಅದರಿಂದ ಲಭಿಸುವ ನೆಮ್ಮದಿ ಕುರಿತು ನಾವು ಚರ್ಚಿಸುತ್ತೇವೆ. ಇಂದು ನಮ್ಮೊಂದಿಗೆ ಅತಿಥಿಗಳಾಗಿ ನಮ್ಮ ಸಮಾಜದ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ಉಳಿಸಿಕೊಂಡು ಬರುತ್ತಿರುವ, ಸಮಾಜಕ್ಕೆ ಮಾರ್ಗದರ್ಶನ ನೀಡುತ್ತಿರುವ ಒಬ್ಬ ಪುರೋಹಿತರು ಇದ್ದಾರೆ. ಅವರ ವೃತ್ತಿ ಜೀವನ, ಅದರಲ್ಲಿನ ಸಂತೃಪ್ತಿ, ಎದುರಿಸುತ್ತಿರುವ ಸವಾಲುಗಳು ಮತ್ತು ಅವರ ಆಧ್ಯಾತ್ಮಿಕ ಪಯಣದ ಕುರಿತು ತಿಳಿದುಕೊಳ್ಳೋಣ. ಬನ್ನಿ, ಮೊದಲನೆಯದಾಗಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಮೊದಲನೇದಾಗಿ ನಮ್ಮ ವೃತ್ತಿ ಸಂತೃಪ್ತಿ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ ಸರ್. ಮೊದಲನೇದಾಗಿ ತಮ್ಮ ಬಗ್ಗೆ ಮತ್ತು ತಮ್ಮ ಕುಟುಂಬದ ಬಗ್ಗೆ ಒಂದು ಕಿರುಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಡೋದಾದ್ರೆ. ಎಲ್ಲರಿಗೂ ನಮಸ್ಕಾರಗಳು. ಕಾಸ ನಾವು ಈ ಊರವರೆಲ್ಲ. ನಮ್ಮ ತಂದೆಯವರು ಕೊಳ್ಳೇಗಾಲ ಅಂದರೆ ತಾತನೂರು. ಕೊಳ್ಳೇಗಾಲದಲ್ಲಿ ನಮ್ಮ ತಂದೆ ವಾಸ ಮಾಡ್ತಿದ್ದು. ಅಲ್ಲಿ ಜಮೀನು ಗದ್ದೆ ಹೊರ ಎಲ್ಲ ಇತ್ತು ಹಿಂದೆ. ಇದ್ದಾಗ ಸ್ವಲ್ಪ ಸಾಲ ಸೋಲು ಜಾಸ್ತಿ ಆಗ್ಬಿಟ್ಟು ಅದೆಲ್ಲ ಮಾರಿ ನಮ್ಮ ಇಲ್ಲಿ ಸ್ಥಳಕ್ಕೆ ಕೋಟೆ ಬಂದು ಸೇರಿಕೊಂಡ್ರು. ಕೋಟೆ ಬಂದು ಸೇರಿದ್ಮೇಲೆ ಇಲ್ಲಿ ಸ್ವಲ್ಪ ಪಿ ಡಬ್ಲ್ಯೂ ಆಫೀಸ್ನಲ್ಲಿ 80 ರೂಪಾಯಿ ಮಾರ್ಬಿಟ್ಟು ಬಂದು ಇಲ್ಲಿ ಪಿ ಡಬ್ಲ್ಯೂ ಆಫೀಸಲ್ಲಿ ಕನ್ಸಲ್ಟೇಷನ್ ವರ್ಕ್ ತಗೊಂಡು ಕೆಲಸ ಮಾಡ್ತಿದ್ರು. ಅದ್ರಲ್ಲಿ ಲಾಸ್ ಹಾಕಿ ಅದೇ ಡಿಪಾರ್ಟ್ಮೆಂಟಲ್ಲಿ ಮೇಸ್ತ್ರಿಯಾಗಿ ಸೇರ್ಕೊಂಡಿದ್ರು. ನಾವು 7 ಜನ ಅಣ್ಣ ತಮ್ಮಂದಿರುಗಳು. ವಿದ್ಯಾಭ್ಯಾಸಕ್ಕೆ ತುಂಬ ತೊಂದರೆ ಇತ್ತು, ಬಡತನ ತುಂಬ ಕಡುಬಡ್ತಾನೆ. ಅವಾಗ ಒಂದೊಂದು ನೀರಿಗೂ ಕೂಡ ತುಂಬ ತೊಂದರೆ ಇತ್ತು. ಹಳೆ ಮನೆ ವಾಸ ಅಂದರೆ ಹೊಸ ಮನೆಯಿಂದ ಕೀಳಿದ ಹಳೆ ಮನೆಯಲ್ಲಿ ವಾಸ ಇದ್ದು ಜೀವನಕ್ಕೂ ತುಂಬ ತೊಂದರೆ ಆಗಿತ್ತು. ಮತ್ತೆ ನಮ್ಮ ತಂದೆಯವರು ತುಂಬ ಕಡುಬಡವರು. ಆ ಕಾಲದಲ್ಲಿ ನಾವೆಲ್ಲ ಹುಟ್ಟೇ ಇರಲಿಲ್ಲ. 1902ನೇ ಇಸ್ವಿಲಿ ನಾವೇ ಹುಟ್ಟೇ ಇರಲಿಲ್ಲ. ಅಲ್ಲಿ ಇದಕ್ಕೆ ನಾವೆಲ್ಲ ಇಲ್ಲೇ ಕೋಟೆಯಲ್ಲೇ ಹುಟ್ಟಿದಾಗೆ ಜೀವನೋಪಾಯಕ್ಕೋಸ್ಕರವಾಗಿ ಮೇಸ್ತ್ರಿಯಾಗಿ ಸೇರ್ಕೊಂಡಿದ್ರಂತೆ ನಮ್ಮ ತಂದೆಯವರು. ತಂದೆ ಸೇರ್ಕೊಂಡಿದ್ಮೇಲೆ ನಾವೆಲ್ಲ ಸ್ವಲ್ಪ ಹುಟ್ಟಿ ಬೆಳೆದೆಲ್ಲ ಮೆಜಾರಿಟಿ ಬಂದಮೇಲೆ ನಮ್ಮಲ್ಲಿ ವಿದ್ಯಾಭ್ಯಾಸಕ್ಕೋಸ್ಕರ ಇದೆ ಸ್ಕೂಲಿಗೆ ಸೇರಿಸಿ ಎಲ್ಲ ಮಾಡಿ ಒಂದು ಲೆವೆಲ್ಗೆ ತೊಗೊಂಬಂದರು. ನಮ್ಮದು SSLC ಪಾಸ್ ಆಗಿದೆ ಅಷ್ಟೇ. ಹಿಂದೆ ಕಾಲೇಜ್ ಮೆಟ್ಲು ಹತ್ತಕ್ಕಾಗಲಿಲ್ಲ, ಕಾಲೇಜು ಇರಲಿಲ್ಲ. ಆಯ್ತಾ. ಮತ್ತು ದುಡ್ಡು ಕಾಸಿಗೆ ತುಂಬ ತೊಂದರೆ ಇತ್ತು, ಪದಾರ್ಥಗಳು ಇರ್ತಿತ್ತು, ದುಡ್ಡು ಕಾಸು ತುಂಬ ಇತ್ತು, ಬಡತನ ಒಂದು ಮನೇಲಿ. ಕಡು ಬಡತನ ಅಂದರೆ ಹೇಳ್ತಿರೋದು ಭಗವಂತ ಗೊತ್ತು, ಅಟ್ಟು ಬಡತನ. ಕೊನೆಗೆ ನಮ್ಮ ತಂದೆಯವರೇ ಸೇರಿಕೊಂಡು ನಮ್ಮ ಅಣ್ಣಂದರೆಲ್ಲ ಓದಿಸಿ ನಮ್ಮ ಹಿರಿಯ ಅಣ್ಣನಿಗೆ ಒಂದು ಫಾರೆಸ್ಟ್ ಆಫೀಸರ್ ಕೆಲಸ ಸಿಕ್ತು, ಇನ್ನು ಪೋಸ್ಟ್ ಆಫೀಸ್ ಕೆಲಸ ಸಿಕ್ತು, ಇನ್ನೊಬ್ಬರಿಗೆ ಕೆಲಸ ಸಿಕ್ತು. ಹೀಗೆ ಒಂದೊಂದು ಕೆಲಸ ಒಬ್ಬರು ಸೇರಿಕೊಂಡು ನಾನು ಕೆಲಸದಲ್ಲಿ ಇದ್ದೆ. ಅಲ್ಲಿ ನಾನು ಸರ್ವೆ ಆಫೀಸಲ್ಲಿ ಇದ್ದೆ. ಬೀರಾಳಲ್ಲಿ ಅಫೆಮಿಲಿಯ ಜಾಬ್ ಮಾಡಿದೆ 6 ತಿಂಗಳು. ಮತ್ತೆ ನಮ್ಮದು ಕಬಿಲಿದ್ದೆ, ಕಬಿಲಿ ಸರ್ವೆ ಮಾಡುವಾಗ. ಪುನಃ ತರಕಾರಿ ಬಾಟೆ ಬಂದೆ. ಗುದ್ದಿ ತೆರೆಯೋದು ಕಮ್ಮಿ ಸಂಬಳ ಬಿಟ್ಟು ಅವಾಗೆಲ್ಲ ಬಿಟ್ಬಿಟ್ಟು ಎಲ್ಲ ಹೋಗದೆ ಮನೆಯಲ್ಲಿ ಬಿಟ್ಟಿದೆ. ಕೊನೆ ನಮ್ಮ ತಂದೆ ತುಂಬ ನಿಶಕ್ತರಾಗಿದ್ದರು. ಅವರು ಸಾಯುವಾಗ 92 ವರ್ಷ ಅವರಿಗೆ. ಅವ್ರು ಹೇಳಿದ್ರು, ನೋಡಪ್ಪ ನಮ್ಗೆ ಯಾರೂ ಇಲ್ಲಿ ನೋಡ್ಕೊಳ್ಳೋದಿಲ್ಲ, ಎಲ್ಲರೂ ಹೊರಗಡೆ ಇದ್ದಾರೆ, ಮಕ್ಕಳೆಲ್ಲವೇ, ನೀನು ನಾನು ಹೇಳ್ದಂಗೆ ಮಾಡಪ್ಪ ಅಂತ ಹೇಳ್ಬಿಟ್ಟು ನಮಗೊಂದು ಒಳ್ಳೆ ಮಾತು ಹೇಳಿದ್ರು. ದೇವಸ್ಥಾನ ಏನು ಮಾಡ್ಕೊಂಡಿದ್ರು ಅವರು ನಮ್ಮ ತಂದೆ ಬಂದಾಗ. ಅದಕ್ಕೋಸ್ಕರವಾಗಿ ದೇವಸ್ಥಾನ ನೋಡ್ಕೊಂಡಿದ್ದೀನಿ, ನಂದಿಯಾಗಿರೋ ಯಾವ ಯೂಟ್ಯೂಬಲ್ಲಿಗೂ ಹೋಗಬೇಡ, ಭಕ್ತಾದಿಗಳಿಗೆ ಒಂದು ಒಳ್ಳೆ ಮಾಡ್ಕೊಂಡು ಹೋಗು, ಆಂಜನೇಯ ದೇವಸ್ಥಾನ ಇದೆ, ಹೋಗಿ ಪೂಜೆ ಮಾಡ್ಕೊಂಡು ಅಲ್ಲಿರು ಅಂತಂದ್ರು. ಅದನ್ನೇ ನಾನು ರೋಡಿಸ್ಕೊಂಡು ಅವ್ರ ಮಾತು ಬೆಲೆ ಕೊಟ್ಟು ದೇವಸ್ಥಾನ ಸೇರಿಸ್ಕೊಳ್ಳಿ ಮುಜರಾಯಿ ಡಿಪಾರ್ಟ್ಮೆಂಟ್ಗೆ ಅಪಾಯಿಂಟ್ ಆಗಿದ್ದೀನಿ ನಾನು. ಅಲ್ಲಿ ನಮಗೆ 22 ರೂಪಾಯಿ ಸಂಬಳ, 22 ರೂಪಾಯಿ ಪೂಜೆಗೆ ಕೊಡ್ತಾ ಇದ್ದಾರೆ. ಜೊತೆಗೆ ಭಕ್ತಾದಿಗಳಿಂದ ಬಂದಂಥ ದಕ್ಷಿಣ ಕಾಸುಗಳಿಂದ ವಗೇರೆ ಆಗ್ತಿರ್ತಿದೆ. ಜೊತೆಗೆ ಏನಪ್ಪ ಅಂತಂದರೆ ನಮ್ಮ ತಂದೆ ಸಾಯುವಾಗ ಹೇಳಿದ್ರು, ಯಾವುದೇ ವಿಧಂಥ ಆಸೆಗಳು ಒಳಗಾಗಬೇಡ, ನೀನು ತೃಪ್ತಿಕರವಾಗಿ ಭಗವಂತ ಏನು ಕೊಡ್ತಾರೆ ಅದಕ್ಕೆ ಮಾತ್ರ ನೀನು
ಸಲ್ತನಾಗಿರೋ, ಯಾರಿಗೂ ಹೆಚ್ಚೆ ಮನಸ್ಸು ಬೇಜಾರು ಮಾಡ್ಕೋಬೇಡ ಇರೋ. ಅದೇ ಮತ್ತೆ ಇವತ್ತವರೆಗೂ ಉಳಿಸ್ಕೊಂಡ್ ಬಂದಿದ್ದೀನಿ. ಅದೆಷ್ಟೋ ನಂಗೆ ಗೊತ್ತಿಲ್ಲ. ಪ್ರೇರಣದು ಭಕ್ತಾದಿಗಳು ಅಷ್ಟೇನೆ. ಜೊತೆಗೆ ನಮ್ಮ ತಂದೆಯವರು ಸಹ ಇವಾಗ 92 ವರ್ಷ. ಇನ್ನೂ ಒಂದು ಸ್ಟ್ರೋಕ್ ಹೊಡೆದ್ಬಿಟ್ಟು ಅವರು ಸಜ್ಜಿಗೆ ಹೋಗ್ಬಿಟ್ರು. ಅವ್ರು ಸ್ಟ್ರೋಕ್ ಹೊಡೆಯುವಾಗ ಇನ್ನೊಂದು 10 ವರ್ಷ ಉಳ್ಕೊಂಡಿರೋರು. ಹಾಗಾಗಿ ತಾಯಿ ಇದ್ರು, ನಮ್ಮ ತಾಯಿ 85 ವರ್ಷ ಸಾಯುವಾಗ. ಬಡತನ ಜಾಸ್ತಿ, ಓದೋಕ್ಕೆ ಕೂಡ್ಬೇಕು ಅಂತ ಕೊಂಚ ತೊಂದರೆ ಇರ್ತಿತ್ತು, ಮತ್ತೆ ವಿದ್ಯಾಭ್ಯಾಸಕ್ಕೂ ತೊಂದರೆ ಇರ್ತಿತ್ತು, ಎಲ್ಲರಿಗೂ ತೊಂದರೆ. ಹಾಗಾಗಿ ಬರೀ SLC ಕೆಲಸ ಮಾಡಕ್ಕೆ ಹೋದಾಯ್ತು. ಮತ್ತೆ ದೇವಸ್ಥಾನದಲ್ಲಿ ಬರ್ತಕ್ಕಂಥ ಆದಾಯದಿಂದ ಮನೆ ಬಡತನ ನಿವಾರಣೆ ಆಗಿ ಜೀವನ ಮಾಡ್ತಿದ್ವಿ. ಹಾಗೂ ಈಗ ಒಂದು ಪೌರಾಹಿತ್ಯ ಮಾಡಿಕೊಂಡು ಮದುವೆ ಮುಂಜಾನೆ ಮಾಡಿಕೊಂಡು ಪೌರಾಹಿತ್ಯ ಅಂತಂದ್ರೆ ಅದು ಕೆಟ್ಟ ಪದ ಅಂತೇನಲ್ಲ, ಅದು ಕೆಳಮಟ್ಟದ ಏನಲ್ಲ. ಪುರ ಅಂದ್ರೆ ಊರು, ಹಿತ, ಪುರೋಹಿತ, ಊರಿಗೆ ಹಿತವನ್ನು ಕಾಪಾಡ್ತಕ್ಕಂಥವನು ಪುರೋಹಿತ. ಪೌರೋಹಿತ ಅಂದ್ರೆ ಎರಡೂ ಸರಸವಾಗತ್ತವನು ಪೌರೋಹಿತ. ಅದು ಬಿಟ್ಟರೆ ಬೇರೆ ಏನಿಲ್ಲ. ಭೂಮ್ಯಾಂ ಪರ್ವತ ಮೂರ್ತಿನಿ. ಪುರೋಹಿತದ ಮುಂದೆ ಯಾವ ಕೆಲಸ ಕಾರ್ಯಗಳು ಇಲ್ಲ. ಅದು ಧಾರ್ಮಿಕ, ಭಗವಂತ ನಿಯಾಮಕ, ಅದು ಭಗವತ್ ಪ್ರೇರಿತ ವಸ್ತು. ಅದು ಯಾರು ಕಿತ್ಕೊಳ್ಳೋಂಗಿಲ್ಲ, ಯಾರು ತಗೊಳಂಗಿಲ್ಲ, ಯಾರು ಮಾಡೋಂಗಿಲ್ಲ. ಅದು ಸ್ವಯಂ ಪ್ರೇರಿತ ಕೇಳ್ತೀವಿಲ್ಲ, ಹಾಗೆ ಭಗವಂತನ ಮುಖೇನ ಬಂದಂಥದ್ದು. ಪುರೋಹಿತ ಅಂತಂದ್ರೆ ಏನು, ಬೆಲೆನೇ ಕಟ್ಟಕ್ಕಾಗೋದಿಲ್ಲ. ಭಗವಂತನೇ ನೆಚ್ಕೊಂಡಿರ್ತ ಪುರೋಹಿತ ಅವನು. ಹಾಗಾಗಿ ಜನಗಳಿಗೆ ಬೇಕಾದಂಥ ವಸ್ತು ಆಗಿರ್ತಕ್ಕಂಥ ಪುರೋಹಿತ ಅಂತಂದ್ರೆ ಏನಾಗುತ್ತೆ, ಜನಗಳಿಗೆ ಬೇಕಾದಂಥ ವಸ್ತು ಅವನು. ಎರಡೂ ಉತ್ತಮವಾಗಿ ಬೇಕಾದಂಥವನು. ಹಿರಿಯಕರುಗಳ ಆಶೀರ್ವಾದ ಮಾಡಿಸ್ಕೊತವನು, ಮತ್ತೆ ಭಗವತ್ ಪೂಜೆ ಮಾಡಿಸ್ಕೊತವನು, ಅದು ಕೆಲಸ ಕಾರ್ಯಗಳಾಗುವಂಥದ್ದು, ಗೃಹ ಪ್ರವೇಶ, ಮದುವೆ ಮುಂಜಿ ಇತ್ಯಾದಕ್ಕೆಲ್ಲ ಅನುಕೂಲ ಆಗುವಂಥವನು ಪುರೋಹಿತ. ಅವ್ರ ಪುರೋಹಿತ ನಡ್ಕೊಂಡ್ ಅದನ್ನ ಮಾಡ್ತಿರ್ತಾರೆ. ಅವನೊಬ್ಬ ಗಣ್ಯ ವ್ಯಕ್ತಿ. ಎರಡು ಜೊತೆ ಮಿಂಗಲ್ ಆಗಬೇಕು. ಅವನ ಆ ಜಾತಿ, ಈ ಜಾತಿ, ಕುರುಬ ಜಾತಿ ಪ್ರಶ್ನೆ ಬರೋದೇ ಇಲ್ಲ ಅದ್ರ ಪುರೋಹಿತಿಗೆ. ಸರ್ವಜನಾಮ ಸುಖಿನೋ ಭವಂತು. ಎಲ್ಲರ ಜೊತೆ ಮಿಂಗಲಾಗಿ ಬಂತು ಅಂತಂದ್ರೆ ಅವನೇ ಪುರೋಹಿತ, ಊರಿಗೆ ಆಳಿಸೋನು. ಅವನೇ ಪುರೋಹಿತ ಆಗಿದ್ದರಿಂದ ಅವನ ಜೊತೆ ಎಲ್ಲ ಮಿಂಗಲಾಗಿ ಬರೋದ್ರಿಂದ ಎಲ್ಲರನ್ನ ಒಂಥರ ಪ್ರೀತಿಯ ಭಾವದಿಂದ ಕಾಣ್ತಾರೆ. ಆ ಪ್ರೀತಿ ಭಾವನೆ ಮನುಷ್ಯನಿಗೆ ಏನಾದ್ರು ಒಂದು ಮಾಡ್ಬೇಕು, ಕೊಡ್ಬೇಕು ಅನ್ನೋದು ಹುಟ್ಟುತ್ತೆ, ಮನಸ್ಸು ಹುಟ್ಟುತ್ತೆ. ಅವ್ರನ್ನ ಬಾಳೆ ತಗೋತೀವಿ. ಹೀಗಾಗಿ ನಮ್ಮ ಪುರೋಹಿತಿಗೆ ಪದ್ಧತಿ ಕೂಡ ಹೆಚ್ಚುತ್ತೆ, ಸಪೋರ್ಟ್ ಮಾಡ್ತಾರೆ ಮಾಡಿ. ಹಾಗೆ ಕೆಲವೊಂದು ನಿಯಮಗಳು ಅದೇ ಇರ್ತದೆ, ಅದೆಲ್ಲ ತಾನೇ ಹೊರಟೋಗುತ್ತೆ, ಒಪ್ಕೊಳ್ಳಲ್ಲ, ಕಲಿಬೇಕಲ್ಲ ಅದನ್ನ. ಇದ್ರ ಮಧ್ಯೆ ಜೀವನ ನಡೆಸೋಕೆ ಜೀವನ ಶೈಲಿ, ಒಂದು ಶಾಸ್ತ್ರ ಸಂಬಂಧ, ಮದುವೆ ಮುಂದೆ ನಾಮಕರಣ ಇತ್ಯಾದಿ ಮಾಡ್ಕೊಂಡು ಅವ್ರು ಕೊಟ್ಟಂತ ದಕ್ಷಿಣ ಕಾಸುಗಳಲ್ಲಿ ಜೀವನ ನಡ್ಕೊಂಡ್ ಬರ್ತೀವಿ. ನೀವು ಅವ್ರಿಗೆ ಎಷ್ಟು ಬಲವಂತ ಕೊಡಬೇಕು ಅಂತ ಬಲವಂತ ಡಿಮ್ಯಾಂಡ್ ಮಾಡೋದಿಲ್ಲ, ಬಲವಂತ ಮಾಡೋದಿಲ್ಲ. ಅವರಾಗೆ ಬಂದು ಅವರೇ ಕರ್ಕೊಂಡು ಹೋಗ್ತಾರೆ. ಅವರೇ ಕರ್ಕೊಂಡೋಗಿ ಅವ್ರಿಗೇನ್ ಬೇಕು ಮಾಡಿ ಕಳಿಸ್ಕೊಡ್ತಾರೆ. ತುಂಬಾ ಖುಷಿಯಿಂದ ಕಳಿಸ್ತಾರೆ, ಖುಷಿಯಿಂದ ಮಾತಾಡ್ತಾರೆ, ಅನ್ಯೋನ್ಯವಾಗಿರ್ತಾರೆ, ಸಮತಾಭಾವದಿಂದ ಇರ್ತಾರೆ, ಸ್ನೇಹಿತರಾಗಿರ್ತಾರೆ. ಅವ್ರ ದೇವಸ್ಥಾನ ಬಂತು ಅಂತಂದ್ರೆ ಭಾಗವಂತ ಪ್ರತಿರೂಪ ಭಕ್ತ. ಭಕ್ತಾದಿಗಳು ಬಂತು ಅಂತಂದ್ರೆ ಅದೇ ನಮಗೆ ಸಾಕ್ಷಾತ್ಕಾರ. ಭಗವಂತ ಗರ್ಭಗುಡಿ ಇರ್ತಾನೆ, ಆದ್ರೆ ಭಗವಂತ ಹೆಸರು ಬರ್ತಾರಲ್ಲ ಭಗವಂತ ಭಕ್ತಾದಿಗಳು, ಅವರೇ ಭಗವಂತ ಪ್ರತಿರೂಪಗಳು. ಅವ್ರು ನೋಡ್ಕೊಂತಂದ್ರೆ ಅವರೇ ನಮಗೆ ಸಾಕ್ಷಾತ್ಕಾರ, ಅವರೇ ನಾವು ದೇವರನ್ನ ಕಾಣ್ತೀವಿ. ಅದೇ ನಮಗೆ ಪ್ರೀತಿ. ಭಗವಂತ ಪ್ರತಿರೂಪ ಆಗಿರೋದ್ರಿಂದ ಒಂದು ವಿಷಯ ಅವರೇ ದೇವರು ಅಂತ ಹೇಳಿದ್ರು ಚಿಂತೆ ಇಲ್ಲ. ಭಗವಂತ ಪ್ರತಿರೂಪ. ಅವ್ರು ಯಾವ ಭಗವಂತ ಯಾವ ಅವತಾರದಲ್ಲಿ ಬರ್ತಾನೋ, ಯಾವ ರೂಪದಲ್ಲಿ ಬರ್ತಾನೋ, ಯಾವ ಇದ್ರಲ್ಲಿ ಬರ್ತಾನೋ ನಮ್ಗೆ ಗೊತ್ತಾಗಿರೋದ್ರಿಂದ ಅವ್ರಿಗೆ ಭಗವಂತ ಪ್ರತಿರೂಪ ಆಗಿರೋದ್ರಿಂದ ಆ ಭಕ್ತಾದಿಗಳೇ ದೇವರು. ಅದು ಇರ್ತೀವಿ, ನಾವು ಇರ್ತೀವಿ. ಜೊತೆಗೆ ಏನಪ್ಪ ಅಂತಂದ್ರೆ ಕೊನೆಗೆ ನಮ್ಗೆ ಯಾವ ಕೆಲಸ ಸೇರ್ಕೊಂಡು ಅರ್ಧಂಬರ್ಧ ಕೆಲಸ ಯಾವ್ದು ಸಿಗ್ಲಿಲ್ಲ. ಜೊತೆಗೆ ಬೀರಳ್ಳಿ ಆಫ್ನಿ ಮೇನೇಜರ್ ಮಾಡಿದ್ವಿ 6 ತಿಂಗಳು. ಅದು ಸರ್ಟಿಫಿಕೇಟ್ ಇದೆ, ಸ್ಕೂಲ್ ಸರ್ಟಿಫಿಕೇಟ್ ಇದೆ ಓದಿದ್ದಕ್ಕೆ. ಮತ್ತೆ ಯಾವ್ದು ಜಾಬ್ ಮಾಡೋದಕ್ಕೂ ಮತ್ತೆ ಕಂಪ್ನಿ ಸೇವೆ ಮಾಡಿದ್ವಿ. ಮಾಡಿದಷ್ಟೇ ದಿವಸ ಅಲ್ಲಿ. ಇಲ್ಲಿ ತಾರಕಾಯದಲ್ಲಿ ಮೇಸ್ತ್ರಿ ಆಗಿದ್ದೆ, ಮಿಡಿದಷ್ಟೇ ದಿವಸ. ಕೊನೆಗೆ ನಮ್ಮ ತಂದೆ ದೇವಸ್ಥಾನ ಪೂಜೆ ಮಾಡ್ತಿದ್ರು. ದೇವಸ್ಥಾನ ಪೂಜೆ ಮಾಡ್ತಿದ್ದ ಪ್ರಯುಕ್ತವಾಗಿ ನಾನು ಇಲ್ಲಿ ಸೇರಿಸೋದು ಅಂತಂದ್ರೆ ಇಲ್ಲಿಗೆ ಡೆಪ್ಯೂಟ್ ಮಾಡಿದ್ರು. ಇಲ್ಲಿ ಅಂತಂದ್ರೆ ಬದಲು ನಾನೇ ಇಲ್ಲಿ ಸೇರ್ಕೊಂಡೆ ದೇವಸ್ಥಾನಕ್ಕೆ. ಅದ್ರ ಮುಖಾಂತರ ಪೌರೋಹಿತ್ಯ ಮತ್ತೊಂದು ಶಾಸ್ತ್ರ ಸಂಬಂಧ ಇತ್ಯಾದಿಗಳನ್ನ ಹೇಳೋಕೆ ಶುರು ಮಾಡಿದ್ದೀನಿ. ಹೀಗೆ ಬಂದ ದಿನದಲ್ಲಿ ಬಂದಂತ ಕಾಣಿಕೆ ಬಗೆಯಿಂದ ಜೀವನ ಮಾಡ್ತಾ ಇದ್ದೀವಿ. ಒಂದು ಮನೆ ಕಟ್ಟಕ್ಕೂ ಒಂದು ದೇವರ ಸಾಲ ತಗೊಂಡು ಮುನ್ಸಿಪಾಲ್ಟಿಯಿಂದ ಒಂದು ಮನೆ ಕಟ್ಕೊಂಡಿದ್ದೀವಿ. ಹಳೆ ಮನೆ ಇದೆ, ಹಳೆ ಮನೆಯಿಂದ ವಾಸ ಮಾಡ್ತಿದ್ವಿ. ಹಳೆ ಮನೆಯಲ್ಲಿ ಅಷ್ಟು ವಾಸ ಮಾಡೋಕ್ಕೂ ಆಗೋದಿಲ್ಲ, ಈಗಲೂ ಹಳೆ ಮನೆ ಇದೆ. ಅದೇ ಸಾಲ ತಗೊಂಡು ಸಾಲ ಮಾಡ್ಕೊಂಡು ಒಂದು 30-20ಕ್ಕೆ ಮನೆ ಕಟ್ಕೊಂಡಿದ್ದೀವಿ. ಇವಾಗ ಅಷ್ಟು ಜೀವನ ಶೈಲಿ ಇದೆ. ಮುಂದಕ್ಕೂ ನಮ್ಮ ಮಗಳು ಅವಳು ಮದುವೆ ಮಾಡಿದ್ದೀವಿ. ಅವಳು PUC ಓದಿದ್ಲು, ಮೇಡಮ್ ಆಗಿದ್ಲು. ಅದ ಹೊರಗಡೆ ಚನ್ನಪಟ್ಟಣ ಮದುವೆ ಮಾಡಿದ್ದೀನಿ. ಇವಾಗ ಚನ್ನಪಟ್ಟಣ ಮದುವೆ ಮಾಡಿದ್ರೆ ಅವರೇ ಕೆಲಸ ಬೇಡ ಮನೆಯಲ್ಲಿ ಅಂತ ಅವರೇ ವಹಿಸ್ಕೊಂಡ್ರು. ಚೆನ್ನಾಗಿದ್ದಾರೆ ಅವರು. ಒಟ್ಟಿನಲ್ಲಿ ತಾವು ಕಡುಬಡತನದಲ್ಲಿ ಬೆಳೆದು ಬಂದು ಇನ್ನು ಕಡುಬಡ್ತಾನೆ. ಈ ವೃತ್ತಿ ಬಿಟ್ಟು ಬೇರೆ ವೃತ್ತಿನೇ ಇಲ್ಲ. ನಮ್ಗೆ ಆಸ್ತಿನೇ ದೇವರು, ಮನೆಯೇ ಒಂದು ಆಸ್ತಿ.
ಮನೇನೇ ದೇವರೇ ಆದಿ ಆಸ್ತಿ, ಮನೆ ಸ್ವಲ್ಪ ಆಸ್ತಿ. ಈಗ ಮನೇನೇ ಆಸ್ತಿ, ದೇವರೇ ಆಸ್ತಿ. ಬಿಟ್ರೆ ನಸಿಗೆ ಎವರಿ ಬಡಿ 0 ಇವತ್ತಿಗೂ ಅಷ್ಟೇ ನಾಳೆಗೂ ಅಷ್ಟೇ. ದೇವಸ್ಥಾನನೇ ಆಸ್ತಿ, ಮನೇನೇ ಆಸ್ತಿ ಬಿಟ್ರೆ ಬಾಕಿ ಯಾವುದೂ ಇಲ್ಲ. ದೇವಸ್ಥಾನ ಮನೆ ಬಿಟ್ರೆ ತಮ್ಮ ಪೌರೋಹಿತ್ಯ ಅಷ್ಟರಲ್ಲೇ ತಮ್ಮ ಜೀವನ ಈಗ ಸದ್ಯದಲ್ಲಿ ನಡೀತಾ ಇದೆ. ಪೌರೋಹಿತ್ಯ ಸಾಮಾಜಿಕ ನಮ್ಮ ಸ್ವಂತ ಇಚ್ಛೆ ಅದೇ ಬರ್ತದೆ. ದೇವರೇ ನಮ್ಗೆ ಆಸ್ತಿ, ಬಂದಂತ ಭಕ್ತರುಗಳು ನಮ್ಗೆ ಆಸ್ತಿ ಬರೋದ್ರೆ ಅವರೇ ಪ್ರತಿರೂಪ. ಅವ್ರು ಇವಾಗಿಲ್ಲ. ಅವ್ರ ಮಗ ರಾಜಣ್ಣ ಅಂತ ಇದ್ದಾರೆ, ಅಲ್ಲಿ ವೆಂಕಟೇಶ್ವರ ಮನೆಗಾರಾಗಿದ್ದಾರೆ. ಅವರು ಇದ್ರು, ಅಲ್ಲಿ ಗದ್ದೆ ಎಲ್ಲ ಇತ್ತು, ನಮ್ಮ ತಂದೆಗೂ ಸೇರಿದ್ದಿತ್ತು. ಸ್ವಲ್ಪ ಸಾಲ ಉಂಟಾಗ್ಬಿಟ್ಟು ಅದನ್ನೆಲ್ಲ 80 ರೂಪಾಯಿ 8 ಎಕರೆ ಗದ್ದೆ 80 ರೂಪಾಯಿ ಮಾಡಿದ ನೋಡಿ. 80 ರೂಪಾಯಿ ಬರೀ 80 ರೂಪಾಯಿ 8 ಎಕರೆಗೆ 10 ರೂಪಾಯಿ ತಗೊಂಬಂದು 30 ರೂಪಾಯಿ ಸಾಲ ತೀರಿಸಿ ಅಲ್ಲಿ 50 ರೂಪಾಯಿ ಕೋಡೆ ತಗೊಂಬಂದು ಇಲ್ಲಿ ಕೆಲಸ ಸೇರ್ಕೊಂಡು ಮನೆ ತಗೊಂಡು 25 ರೂಪಾಯಿ ಕೊಟ್ಟು ಮನೆ ತಗೊಂಡು ಕೆಲಸ ಸೇರ್ಕೊಂಡು PWD ಕೆಲಸ ಸೇರ್ಕೊಂಡು ಕೊನೆಗೆ ಹೆಬ್ಬಾಳದ ಹತ್ರ ಯಾವುದೋ ಒಂದು 2 ಎಕರೆ ಇಟ್ಕೊಂಡು ಕಾಡಾಗ ಇತ್ತು, ಅವ್ರಾಗ ಕೊಡ್ಸಿದ್ರು. ಅದೇ ಕಿಮ್ಮತ್ ಕಟ್ತಿಲ್ಲ, ಯಾರು 1 ರೂಪಾಯಿ ಕಿಮ್ಮತ್ ಕಟ್ತಿಲ್ಲ, ಕಲ್ಲೆ ಕಟ್ತಿಲ್ಲ, ಹೋಯ್ತು. ಅದು ಹೋಯ್ತು. ಕೊನೆಗೆ ಭಗವಂತ ಪಾದನೆ ಉಳ್ಕೊಂತು. ಭಗವಂತ ಪಾದ ಅದೇ ಗಟ್ಟಿ. ಅವತ್ತಿನ ಸುಮಾರು ಒಂದು 70 ವರ್ಷ ತಂದೆ ಪೂಜೆ ಮಾಡಿದ್ದೀವಿ. 70 ವರ್ಷ ಇದೇ ದೇವಸ್ಥಾನದಲ್ಲಿ 70 ವರ್ಷ ಸೇವೆ ಸಲ್ಲಿಸಿದ್ದಾರೆ. ಅಲ್ಲಿ 70 ವರ್ಷ ಸೇವೆ ಸಲ್ಲಿಸಿದ್ಮೇಲೆ 75 84 ತೀರ್ಕೊಂಡ್ರು. 84 ತೀರ್ಸಿ ನಾನು ಇಲ್ಲಿ ಬಿಟ್ಟದೆ. 50 ವರ್ಷ ಆಯ್ತು. ತಮಗೂ 50 ವರ್ಷ ಆಗಿದೆ. ಈಗ ಈ ದೇವಸ್ಥಾನದಲ್ಲೇ ತಾವು ಪೌರೋಹಿತ್ಯವನ್ನು ನಡೆಸ್ಕೊಂಡು ಬರ್ತಾ ಇದ್ದೀರಾ. ಸುಮಾರು 50 ವರ್ಷಗಳಿಂದ ಈ ಸೇವೆನೆ ಮಾಡ್ತಾ ಇದ್ದೀರಾ. ಸೇವೆ ಮಾಡ್ತಾ ಇದ್ವಿ. ಹೆಚ್ಚು ಯಾರು ಕೇಳಕ್ ಹೋಗಲ್ಲ, ಏನು ಕೇಳಲ್ಲ. ಭಗವಂತ ಏನ್ ಮಾಡ್ತಾನೋ ಅಷ್ಟೇ ಅಷ್ಟೇ. ಈ ಟೈಮ್ ಏನಾಗುತ್ತೆ ಅಷ್ಟೇ, ನಾಳೆ ಏನಾಗುತ್ತೆ ಮಧ್ಯಾಹ್ನಕ್ಕೆ ಅಷ್ಟೇ ಅಷ್ಟೇ. ಯಾವ್ದು ಇಲ್ಲ ಆಸೆ ಭಾಷೆ ಇಲ್ಲ, ನಿರಾಸೆ. ಭಗವಂತ ಪಾದ ಒಂದಿದೆ, ಅದನ್ನು ಆಸೆ. ಅವ್ನ ಪಾದ ಕೊಟ್ರೆ ಭಗವಂತ ಅದೇ ನಮ್ಗೆ ಕೋಟಿ ಕೋಟಿ ಭಾಗ್ಯ. ಭಕ್ತ ಓಡ್ತದೆ, ಅದೇ ನಮ್ಗೆ ಸಹಸ್ರ ಕೋಟಿ ಭಾಗ್ಯ. ಮೊದಲು ಇದಕ್ಕೆ ಬಡತನ ಸ್ವಲ್ಪ ಕಮ್ಮಿ ಆಗಿದೆ. ಏನು ಭಗವಂತ ಅವಾಗ ಚಿಕ್ಕವರಾಗಿದ್ದೀವಿ, ದೊಡ್ಡವರಾಗಿದ್ದೀವಿ, ಏನು ಸಂಪಾದನೆ ಮಾಡ್ಕೊಳ್ಳೋ ಶಕ್ತಿ ಕೊಟ್ಟಿದ್ದಾನೆ ಒಂದಲ್ಲ ಒಂದು ರೀತಿಯಲ್ಲಿ. ಆಕಾಶ ಎಲ್ಲ 3 ವರ್ಷ ಆಗಲಿ ಅದನ್ನ ನಾವು ಗಮನದಲ್ಲಿ ಇಟ್ಕೊಂಡು ಒಂದು ಹಿಡಿತವಾಗಿ ಕಾಪಾಡ್ಕೊಂಡ್ಬಂದು ಒಂದು ಹಾಸಿಗೆ ಕಾಲ್ ಚಾಚು ಮಾಡ್ಕೊಂಡ್ಬಂದಿದ್ರೆ ಒಂದು ಜೀವನ ನಡೆಸ್ತಾ ಇದೀವಿ. ಒಂದು ಸಾಲ ಇಲ್ಲ, ಯಾರ ಹತ್ರ ಒಂದು ಸಾಲ ಮಾಡಕ್ ಹೋಗಿಲ್ಲ, ಮಾಡೋದು ಇಲ್ಲ. ಏನು ಸ್ವಲ್ಪ ಮುನ್ಸಿಪಾಲಿಟಿ ಸಾಲ ಇತ್ತು, ಅದು ಭಗವಂತ ತೀರ್ಸಾಯ್ತು. ಈ ಪುರೋಹಿತ ವೃತ್ತಿಯನ್ನ ನೀವು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಮುಖ್ಯವಾಗಿ ಏನಾದ್ರು ಕಾರಣಗಳಿದೆಯಾ, ಅಥವಾ ಇದು ಏನಾದ್ರು ಅನುವಂಶಿಕವಾಗಿ ಬಂದಿರೋದ, ತಮ್ಮ ವೈಯಕ್ತಿಕ ಆಸಕ್ತಿ ಏನಾದ್ರು ಅದ್ರ ಬಗ್ಗೆ ತಿಳಿಸೋದಾದ್ರೆ? ಇದು ಅನುವಂಶಿಕ ಅಂತಂದ್ರೆ ಪುರೋಹಿತ ದೇವಸ್ಥಾನ ಸೇರ್ಕೊಂಡು ಪುರೋಹಿತ ಮಾಡಿದ್ರು. ಇದು ಅನುವಂಶಿಕ ಬಂದಿದ್ದ ಹೇಳ್ಕೋಬಹುದು. ಯಾಕಂದ್ರೆ ಅವಾಗೆಲ್ಲ ಬಡತನ ತುಂಬಾ ಇತ್ತು, ಈ ಬೇರೆ ದಾರಿ ಯಾವುದೂ ಇರಲಿಲ್ಲ. ಅವಾಗ ಬ್ರಾಹ್ಮಣಿಗೆ ಏನು ದಾರಿ, ಇದೇ ದಾರಿ. ಅನುವಂಶಿಕ ಪೂರೈಕೆ ಮಾಡೋದು, ಒಂದು ಪುಣ್ಯ ಮಾಡೋದು, ಒಂದು ಅರ್ಚನೆ ಮಾಡಿಸೋದು, ಒಂದು ಅಷ್ಟೋತ್ತರ ಮಾಡಿಸೋದು, ಉಗ್ರಪ್ರವೇಶ ಇತ್ಯಾದಿಗಳು ಮಾಡಿಸ್ತಕ್ಕಂಥದ್ದೇ ಅವಾಗಿಂದ ಮಾಡ್ಕೊಂಬಂದಿತ್ತು ಪುರೋಹಿತ್ಯ. ಅವಾಗ ಅನುಕೂಲತಕ್ಕ ಜೀವನೋಪಾಯಕ್ಕೆ ನಡ್ಕೊಂಬಂದಿದ್ದ ಪುರೋಹಿತ್ಯ. ಅನುವಂಶಿಕವಾಗಿ ಜೀವನಾಧಾರವಾಗಿ ಆಗ್ಲಿಂದ ಮಾಡ್ಕೊಂಡ್ ಬಂದಿದ್ದೀರಾ. ಇವತ್ತಿಗೂ ಅಷ್ಟೇ, ನಾಳೆಗೂ ಅಷ್ಟೇ. ನಿಮ್ಮ ಒಂದು ದಿನದ ವಾಡಿಕೆ ಹೇಗಿರುತ್ತೆ? ಮುಂಜಾನೆಯಿಂದ ಸಂಜೆವರೆಗೂ ನೀವು ನಿರ್ವಹಿಸುವಂತ ಪ್ರಮುಖ ಕಾರ್ಯಗಳಾಗಿರ್ಬೋದು, ಆಚರಣೆಗಳಾಗಿರ್ಬೋದು, ಅದ್ರ ಬಗ್ಗೆ ತಿಳಿಸೋದಾದ್ರೆ? ಬೆಳಗ್ಗೆ ಒಂದು 6 ಗಂಟೆ ಹೇಳ್ತೀವಿ. 6 ಗಂಟೆಗೆ ಸ್ನಾನ ಮಾಡಿಕೊಂಡು ಸಂಧ್ಯಾ ವಂದನೆ ಮಾಡಿ ಭಗವಂತನಿಗೆ ಸುಪ್ರಭಾತ ಹಾಡಿ ಮನೆಯಲ್ಲಿ ದೇವರ ದೀಪ ಹಚ್ಚಿ ದೇವಸ್ಥಾನ ಬಂದು ಸುಪ್ರಭಾತ ಹಾಡಿ ಭಗವಂತನ ಆರಾಧನೆ ಮಾಡ್ತೀವಿ. 9 ಗಂಟೆವರೆಗೂ ಆರಾಧನೆ ನಡೆಯುತ್ತೆ. 9 ಗಂಟೆವರೆಗೂ ಆರಾಧನೆ ನಡೆದ ನಂತರ ಭಕ್ತರಿಗೆ ಮಹಾಮಂಗಳಾರತಿ ಇರ್ತದೆ. ಮತ್ತೆ ಪ್ರಸಾದ ವಿನಿಯೋಗ ಇರ್ತದೆ. ಪ್ರಸಾದ ವಿನಿಯೋಗ 11-12 ಗಂಟೆವರೆಗೂ ಇರ್ತದೆ. ಬೆಳಿಗ್ಗೆ 7 ಗಂಟೆಯಿಂದ 12 ಗಂಟೆವರೆಗೂ ಬಾಗಿಲು ತಗೊಂಡಿರ್ತೀವಿ. ಸಂಜೆ 5 ಗಂಟೆ ಮೇಲೆ 8 ಗಂಟೆ 8:30ವರೆಗೂ ಬಾಗಿಲು ಓಪನ್ ಇರ್ತದೆ. ಮತ್ತೆ ವಿಶೇಷ ದಿವಸಗಳಲ್ಲಿ ಪೂರ್ತಿ ಇದಿರ್ತದೆ. ಮತ್ತೆ ವೈಕುಂಠ ಏಕಾದಶಿ, ದಸರಾ ಅಂತ ದಿನಗಳಲ್ಲಿ 10 ದಿವಸ, ದಸರಾದಲ್ಲಿ 10 ದಿವಸ ಭಾಗ ತೆಗೆದಿರ್ತದೆ. ವೈಕುಂಠ ಏಕಾದಶಿ 2 ದಿನ ತೆಗೆದಿರ್ತದೆ. ಧನುರ್ಮಾಸದಲ್ಲಿ ಬೆಳಗಿನ ಜಾವ 3 ಗಂಟೆಗೆ ಒಬ್ಬ ರೀತಿಯ ಪೂರ್ತಿ ಬಾಗಿಲು ಮಧ್ಯಾಹ್ನ 9 ಗಂಟೆವರೆಗೂ ಇರ್ತದೆ. ಹಬ್ಬ ದಿನಗಳಲ್ಲಿ ವಿಶೇಷ ಪೂಜೆಗಳಲ್ಲಿ ಇರ್ತದೆ, ಅಭಿಷೇಕ ವಗೈರೆ ಇರ್ತದೆ. ಜೊತೆಗೆ ಏಪ್ರಿಲ್ ತಿಂಗಳ ತೇರು ನಡೆಯುತ್ತೆ ದೇವಸ್ಥಾನದಲ್ಲಿ, ಅವು 15 ದಿನ ಇರ್ತದೆ. ಮತ್ತೆ ದಸರಾ ಟೈಮಲ್ಲಿ 10 ದಿವಸ ನವರಾತ್ರಿ ಹಬ್ಬ ನಡೆದ್ಮೇಲೆ ಮಾನೆಯಿಂದ ದಶಮಿಯಿಂದ ಪವಿತ್ರೋತ್ಸವ ನಡೆಯುತ್ತೆ. 5 ದಿವಸ ಒಂದೊಂದೊಂದೊಂದಾಗಿ ಪರ್ವ ನಡೆಯುತ್ತೆ. ನಂತರ ಕಾರ್ತಿಕ ಮಾಸದ ದೀಪೋತ್ಸವ,
ನಂತರ ಧನುರ್ಮಾಸ, ನಂತರ ಸಂಕ್ರಾಂತಿ ಹಬ್ಬ, ನಂತರ ತೇರು ಮತ್ತು ಯುಗಾದಿ ಹಬ್ಬ. ತೇರಲ್ಲೂ ದೇವಸ್ಥಾನ ವಿಶೇಷ ಪೂಜೆ ಇರ್ತದೆ. ಪೂಜೆ ಇದ್ದು ಒಂದು ಬೆಳಗ್ಗೆ 7 ಗಂಟೆ 6 ಗಂಟೆ 7 ಗಂಟೆ ಭಾಗ ತೆಗೆದ್ರೆ ಮಧ್ಯ 12-12ವರೆಗೂ ಓಪನ್ ಇರ್ತದೆ. ಸಂಜೆ ಒಂದು 5 ಗಂಟೆ ಮೇಲೆ 8ವರೆಗೂ ರಾತ್ರಿ ಇರ್ತದೆ. ಈ ಒಂದು ಪೌರಾಹಿತ್ಯದ ಬಗ್ಗೆ ಆಗಿರ್ಬೋದು ಅಥವಾ ಜ್ಯೋತಿಷ್ಯದ ಬಗ್ಗೆ ಆಗಿರ್ಬೋದು ಯಾವ ರೀತಿಯ ಶಿಕ್ಷಣ ಇರುತ್ತೆ ಅದ್ರ ಬಗ್ಗೆ ಹೇಳೋದಾದ್ರೆ? ಪೌರಾಹಿತ್ಯ ಬಗ್ಗೆ ಅಂತಂದ್ರೆ ಕೆಲವು ಬಲ್ಲವರಿಂದ ಕಲಿತು, ಕೆಲವು ತಿಳಿದವರಿಂದ ಕಲಿತುಕೊಂಡು ಅಷ್ಟೋತ್ತರ, ಸಂಕಲ್ಪ, ನಾಮ ನಕ್ಷತ್ರ, ನಾಮ, ಅವ್ರು ಹುಟ್ಟಿದ್ದು ಯಾವ ನಕ್ಷತ್ರ, ಗೋತ್ರ, ಪ್ರವರ ಹೇಳಿಕೊಂಡು ಅವ್ರ ಮುಖಾಂತರ ಅವರು ಅಕ್ಷರೆ ಅಷ್ಟೋತ್ತರಗಳೆಲ್ಲ ಮಾಡಿ ಅವ್ರಿಗೊಂದು ಶಾಂತಿಯಾಗ ಖುಷಿಯಾಗ ಮಾಡಿ ಒಂದು ಅವ್ರ ಮಾಲಾಧಾರಣೆ ಮಾಡಿ ಪ್ರಸಾದ ನಿವೇದ ಮಾಡಿ ಅವ್ರಿಗೊಂದು ಆಶೀರ್ವಾದ ಮಾಡ್ತೀವಿ. ಶಿಕ್ಷಣದ ಬಗ್ಗೆ ತಿಳಿಸೋದಾದ್ರೆ ಪಾಠಶಾಲೆ ಕಲ್ತಿರ್ಬೇಕು, ಆಗವಾಗಿರ್ಬೇಕು. ಆಗಮ ಆಗಿದ್ದವ್ರಿಗೆ ಎಂಟ್ರಿ ಇವಾಗಿಲ್ಲ. ಇವಾಗ ಕೆಲವ್ರಿಗೆ ಆಗಮ ಆಗಿರಬೇಕು. ಇವಾಗ ನಮ್ಮ ಕಾಲದಲ್ಲಿ ಆಗಮ ಇರಲಿಲ್ಲ. ಸರ್ಟಿಫಿಕೇಟ್ ಮತ್ತೆ ಟಿ ಸಿ ಕೊಟ್ಟರೆ ಸೇರ್ಕೊಳ್ಳೋರು ಆಗ್ಬೋದು. ಈಗ ಕನಿಷ್ಠವಾಗಿ ಆಗಮ ಆಗಿರಲೇಬೇಕು, ಖಂಡಿತವಾಗಿ ಸರ್ಟಿಫಿಕೇಟ್ ಕೊಡಲೇಬೇಕು. ಆಗಮ ಆಗಿದ್ರೆ ದೇವಸ್ಥಾನದಲ್ಲಿ ಅವರು ಜಾಗ ಇಟ್ಟು ಎಂಟ್ರಿ ಮಾಡ್ಕೊಳ್ಳೋದು. ಈ ಒಂದು ಪೌರಾಹಿತ್ಯ ಸಂಪ್ರದಾಯ ಪೂರ್ವ ಕಾಲದಿಂದ ಬಂದಿದೆ ಅಂತ ಹೇಳ್ತಾರೆ. ಅದರ ಒಂದು ಹಿನ್ನೆಲೆಯ ಬಗ್ಗೆ ತಿಳಿಸೋದಾದ್ರೆ? ಹೌದು, ಪೌರಾಹಿತ್ಯ ಸಂಪ್ರದಾಯ ಪೂರ್ವ ಕಾಲದಿಂದ ಬಂದಿದೆ. ಋಷಿ ಮಹಾಮುನಿಗಳಿಂದ ಬಂದಿರ್ತದೆ. ಇವಾಗ ನಾವೇ ಅಂತಲ್ಲ, ಋಷಿ ಮಹಾಮುನಿಗಳು, ವಾಲ್ಮೀಕಿ ಋಷಿಯ ಮಹಾಮುನಿಗಳ ಮುಖಾಂತರ ಕೂಡ ಅವರು ಕೂಡ ಪೌರಾಹಿತ್ಯ ಮಾಡಿ ರಾಮಾಯಣ ಬರೆದು ಪೌರಾಹಿತ್ಯನೇ. ಅವ್ರ ಶ್ಲೋಕಗಳಲ್ಲಿ ಹೇಳ್ಕೊಂಡು ಗಣಪತಿ ಪೂಜೆ ಮಾಡಿ ಅವ್ರು ಹೇಳ್ಕೊಂಡು ಮಾಡೋದ್ರಿಂದ ಅದು ಕೂಡ ಪೌರಾಹಿತ್ಯ ಸೇರ್ಕೊಳ್ತದೆ. ಋಷಿ ಮಹಾಮುನಿಗಳ ಕಾಲದಿಂದ ಪೌರಾಹಿತ್ಯ ಜಾರಿ ಬಂದಿರ್ತದೆ. ಇತ್ತೀಚೆಗೆ ಸ್ವಲ್ಪ ಸಾಮಾಜಿಕ ಅನುಗುಣವಾಗಿ ಕೆಲವೊಂದು ನೀತಿಗಳಿಂದ ಪೌರಾಹಿತ್ಯ ಯಾರು ಹೆಚ್ಚು ಕಲಿಯೋದಿಲ್ಲ ಈಗಿನ ಪ್ರಕಾರವಾಗಿ. ಅದರಿಂದ ಪುರೋಹಿತನೇ ಎಲ್ಲ ಕಾರ್ಯಕ್ಕಿಂತ ಪುರೋಹಿತನೇ ಫಸ್ಟ್. ಪುರೋಹಿತ ಅಂತಂದ್ರು ಸ್ವೇಚ್ಛಾಹಾರಿ, ಅವನು ಫ್ರೀ ಬರ್ಡ್ಸ್, ಎಲ್ಲಿ ಬೇಕಾದ್ರೆ ಹಾರ್ಬೋದು, ಎಲ್ಲಿ ಬೇಕಾದ್ರೆ ಬರ್ಬೋದು. ಸ್ವೇಚ್ಛೆ, ಬೇಡ ಅಂದ್ರೆ ಬೇಡ, ಬೇಕು ಅಂತ ಬೇಕು. ಒಬ್ಬ ಕಂಟ್ರೋಲ್ ಇರಲ್ಲ ಅವನು. ಬೇಕು ಅವನೇ ಬಂದು ಕರೀತಾರೆ, ಆಗ ಕರೆದ ಹೋಗೋದು. ಇಲ್ಲ ಪದ ಹೆಸರು ಹಾಕಿರ್ತೀನಿ. ಪುರೋಹಿತ ಅಂತಂದ್ರೆ ಕೂಚಲ್ಲೇ ಸಂಪಾದನೆ ಮಾಡ್ಕೊತಾನೆ ಅವನು. ಬೇರೆ ಹೊರಗೆ ಹೋಗ್ಬೇಕಾಗೇ ಇಲ್ಲ. ಅಲ್ಲಿ ಆಕಾಶ ಬಂದ್ರೆ ಮೂರ್ಖಾಸನ ಬಂದೇ ಬರ್ತದೆ ಅವನಿಗೆ ಪುರೋಹಿತ. ಅದು ಭಗವಂತ ಕೂಡ ವರ. ಅದರಿಂದ ಪುರೋಹಿತಕ್ಕೆ ಎಣೆ ಇಲ್ಲ. ಮಹಾಮುನಿಗಳಿಗೆ, ಋಷಿ ಮಹಾಮುನಿಗಳಿಗೆ ಬಂದಂತ ಆಗಿಂದ ಬಂದಂಥದ್ದೇ ಪುರೋಹಿತ. ಆಗಮ ಆಗಿಂದ ಬಂದಂಥದ್ದೇ ಆಗಮ. ಅದಕ್ಕೆ ಆಗಮ ಅಂತ ಪೂರ್ವಕಾಲದಿಂದಲೂ ನಡೆದು ಬಂದಿರುವಂತಹ ಒಂದು ಪೌರಾಹಿತ್ಯ. ಪುರೋಹಿತಂದೇನು? ಪುರುಜನಗಳಿಗೆ ವೃತ್ತಿ ಹಿತವನ್ನು ಕೋರ್ತಕ್ಕಂಥವ್ರು ಪುರೋಹಿತ. ಅವ್ರು ಯಾವ ರೀತಿ ಇರಬೇಕು? ಶುದ್ಧವಾಗಿರ್ಬೇಕು, ಒಳ್ಳೆ ಮನಸ್ಸಿರಬೇಕು, ಒಳ್ಳೆ ಮಾತನಾಡಬೇಕು, ಬಂದಂಥ ಜನಗಳನ್ನ ಪ್ರೀತಿಯಿಂದ ಕಾಣಬೇಕು, ಒಳ್ಳೆ ಭಕ್ತಿ ಭಾವ ಇರಬೇಕು, ಜೊತೆಗೆ ಇರ್ತಕ್ಕಂಥ ರೀತಿ ಚೆನ್ನಾಗಿರ್ಬೇಕು, ಬಂದವರಿಗೆ ಒಂದು ತೀರ್ಥ ಪ್ರಸಾದ ಕೊಡೋಷ್ಟು ಶುದ್ಧನಾಗಿರ್ಬೇಕು, ಪ್ರೀತಿ ಭಾವನೆಯಿಂದ ಇರಬೇಕು, ಜೊತೆಗೆ ಅವ್ರ ಜೊತೆ ಮಿಂಗಲಾಗಬೇಕು. ಈ ಥರ ಎಲ್ಲ ಇರುತ್ತೆ. ಒಬ್ಬರ ಮೇಲೆ ಒಂದು ಊಟ ತಿಂಡಿ ಮಾಡೋದಿಲ್ಲ, ಒಂದು ಕಾಫಿ ಕೂಡ ನೀರು ಕೂಡ ಕುಡಿಯೋದಿಲ್ಲ, ಒಂದು ಕಾಫಿ ಕೂಡ ಕುಡಿಯೋದಿಲ್ಲ, ಒಂದು ಹಾಲು ಕೂಡ ತಗೊಳ್ಳೋದು, ಎಳ್ಳೀರು ಕೂಡ ತಗೊಳ್ಳೋದಿಲ್ಲ. ನಾನು ಹೊರಗಡೆ ಬಂದರೆ ಬೆಳಗ್ಗೆ ಹೋಗ್ತಂದ್ರೆ ಎಳ್ಳಿ ಪರ್ಪೂಜೆ ಎಳ್ಳಿ ಬರುತ್ತೆ, ಕುಡಿಯೋದ್ರೆ ಎಳ್ಳೀರು ಕುಡಿಯುತ್ತಾರೆ. ಕೊಡಪ್ಪ ಕುಡಿತೀನಿ ಪಕ್ಕ ಇಟ್ಕೊಳ್ಳೋದಕ್ಕೆ ಇವನ್ನ ಎಳ್ಳೀರು ಕೂಡ ಕುಡಿಯೋದು. ಬೆಳಿಗ್ಗೆ ಕಾಫಿ ಕುಡ್ಕೊಳ್ಳೋದು ಮನೆಯದು ಬಂದು ಮನೆ ಸೇರ್ಕೊಳ್ಳೋದು. ಒಂದು ತೊಟ್ಟಿ ನೀರು ಕೂಡ ಕುಡಿಯೋದು. ಹೊರಗಡೆ ಎಲ್ಲೂ ಯಾವ ಇಟ್ಕೊಂಡಿಲ್ಲ. ಅತ್ಯಂತ ಕಟ್ಟುನಿಟ್ಟಾಗಿ ಒಂದು ಪೌರಾಹಿತ್ಯವನ್ನು ನಡೆಸ್ಕೊಂಡು ಬರ್ತಾ ಇದ್ದೀರಾ? ಮಾಡ್ಕೊಳ್ತಿದ್ದೀವಿ. ಹೋಟ್ಲು ಪಾಟ್ಲು ಮತ್ತೆ ಮದ್ದು ಎಲ್ಲರೂ ಬೇರೆ ಕಡೆ ಸ್ವಂತ ಮನೆ, ನನ್ನ ನೆಂಟು ಮನೆ ತೀರ್ದು ಹೋಗೋದು ಹೊತ್ತಾಗ ಹೊರಗಡೆ ಹೋದಾಗ ತಂಗೋ ಪ್ರಶ್ನೆ ಇದ್ದಾಗ ಹತ್ತಿರ ಇರ್ತದೆ. ತಂಗೋ ಪ್ರಶ್ನೆ ಇರೋದಿಲ್ಲ, ಹೋಗ್ತೀವಿ ಬರ್ತೀವಿ ಅಷ್ಟೇ. ಅದಕ್ಕೂ ಅವಕಾಶ ಇರಲ್ಲ. ಹೌದೌದು. ಈ ವೃತ್ತಿನ ಏನು ಆಯ್ಕೆ ಮಾಡ್ಕೊಂಡ್ರಿ ಅನ್ನೋದ್ರ ಬಗ್ಗೆ ತಿಳಿಸೋದಾದ್ರೆ? ಆಯ್ಕೆ ಮಾಡ್ಕೊಳ್ಳೋದಕ್ಕಿಂತ ನಮಗೆ ಆ ಭಗವಂತ ಕೊಡೋತ್ತೆ ಸಾಕ್ಷಾತ್ಕಾರನೇ ಹಂಗಾಗೋಯ್ತು. ಮೊದಲು ನಮ್ಮ ತಂದೆಯ ಮಾತಿಗೆ ಬೆಲೆ ಕೊಡೋದು ಮೀನು. ಪಾದ ಬಿಡಬೇಡಪ್ಪ, ಮಾಡ್ಕೊಂಬ, ನಾನಿದ್ದೆ, ಇದಕ್ಕೆ ಕೈ ವರ್ಷ ಆಗೋಗುತ್ತೆ ಹೇಳಿದ್ರು. ಬ್ರಾಹ್ಮಣಸ್ಯ ಬ್ರಾಹ್ಮಣ ಇರಬೇಕು, ಯಾರು ಇಲ್ಲ ಇಲ್ಲಿ, ನಾ ಮಾಡ್ಕೊಂಬರ್ತಿದ್ದೆ, ಅದು ಉಳಿಸ್ಕೊಂಡು ಹೋಗು, ಅದೊಂದು ಮಾತಿಗೆ. ಎರಡನೇದು, ನನಗೆ ಆಸೆ ಪಾಸೆಗಳಿಲ್ಲ, ಜಾಗ ಬಂದ್ಬಿಟ್ರೆ ಅವನೇನು ಕೊಡ್ತೇನೆ ಅದೇ ನನಗೆ ಅಷ್ಟೆ. ಅದರಿಂದ ಅದರಲ್ಲಿ ಅದೇ ಮುಖ್ಯ. ತಮ್ಮ ತಂದೆಯವರು ಹೇಳಿದ ಒಂದು ಮಾತಿಗೆ ಬೆಲೆ ಕೊಟ್ಟು, ಜೊತೆಗೆ ತಮ್ಮಲ್ಲೂ ಇದ್ದಂತಹ ಒಂದು ಸುಪ್ತ ಮನಸ್ಸಿನ ಒಂದು ಇದರಿಂದ ಒಂದು ಪೌರಾಹಿತ್ಯವನ್ನ ಮಾಡ್ಕೊಂಡು ಬರ್ತಾ ಇದ್ದೀರಾ.
ಸ್ವಂತ ಕಲ್ತಿದ್ದು, ನಾವೆಲ್ಲ ಕಲ್ತಿದ್ದು ನಮ್ಮ ತಂದೆ ನಮ್ಗೆ ಹೇಳ್ಕೊಳ್ಳೋರು. ನಮ್ಮ ತಂದೆ ಕಾಲದಿಂದ ಅವಾಗ ಅಷ್ಟೋತ್ತರ, ಪುರುಷ ಸೂಕ್ತ, ಶ್ರೀ ಸೂಕ್ತ, ಬುಳ ಸೂಕ್ತ, ಭೂ ಸೂಕ್ತ, ನೀಲ ಸೂಕ್ತ ಎಲ್ಲ ನಮ್ಮ ತಂದೆ ಹೇಳ್ಕೊಟ್ಟಿದ್ರು. ಇವಾಗ ಈ ಪುರೋಹಿತ ಮತ್ತೆ ಶಾಸ್ತ್ರ ಹೇಳೋದಿದೆಲ್ಲ ನಾವು ಸ್ವಂತ ಕಲ್ತ್ಕೊಂಡ್ಬಂದಿದ್ವಿ. ಹೀಗೆ ಮಾಡಿ ಹೀಗೆ ಇದಾಗುತ್ತೆ ಅಂದ್ಬಿಟ್ಟು ಶಾಸ್ತ್ರ ಕಲ್ತ್ಕೊಂಡು ಬಂದಂಥ ಭಕ್ತಾದಿಗಳಿಗೆ ಮನಸ್ಸು ಸಂತೋಷ ಪಡಿಸೋದೇ ನಮ್ಮ ಧ್ಯೇಯ. ಅವ್ರು ಖುಷಿ ಪಟ್ಟರೆ ನಮ್ಗೆ ಅದೇ ಭಾಗವತ ಸಾಕ್ಷಾತ್ಕಾರ. ಓ ಮಾಡಿದ್ರಪ್ಪ ಇಂತ ಪೂಜೆ ಮಾಡಿದ್ರು ಹಿಂಗೆ ಆಯ್ತಪ್ಪ ಒಳ್ಳೆಯದು. ತಿಂಗಳು ಹೋದ್ರೆ ನಮ್ಗೆ ಅದೇ ಕೋಟಿ ಜನ್ಮ ಪುಣ್ಯ. ಇಲ್ಲಿ ಮಾಡಿದ್ದನ್ನ ಅವ್ರು ಹೋಗಿ ಹೇಳ್ತಾರೆ, ಅವ್ರು ಮತ್ತೊಂದ್ಸಲ ಬರ್ತಾರೆ, ಅವ್ರ ಇನ್ನೊಬ್ಬರ ಕನೆಕ್ಷನ್ ಇರುತ್ತೆ. ಹಾಗಾಗಿ ಒಬ್ರಿಂದೊಬ್ರಿಗೆ ವಿವರಣೆ ಆಗೋದ್ರಿಂದ ಅವರು ಅದೇ ನಮ್ಮ ಮುಖ್ಯ ಭಾಗ್ಯ. ಈ ಒಂದು ಪೌರಾಹಿತ್ಯ ಅಥವಾ ಜ್ಯೋತಿಷ್ಯ ಆಗಿರ್ಬೋದು, ಈ ವೃತ್ತಿ ಬೇರೆಲ್ಲ ವೃತ್ತಿಗಳಿಗಿಂತ ಭಿನ್ನ. ಹಾಗಿದ್ರೆ ಯಾವ ರೀತಿಯಾಗಿ ಭಿನ್ನ ಆಗಿದೆ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ, ಪುರೋಹಿತ ಅಂತಂದ್ರಲ್ಲಿ ಈ ಧಾರ್ಮಿಕ ವಿಧಿಯಲ್ಲಿ 4 ಭಾಗ ಇರ್ತದೆ. ಯಜುರ್ವೇದ, ಋಗ್ವೇದ, ಸಾಮವೇದ, ಅಥರ್ವವೇದ ಅಂದ್ಬಿಟ್ಟು. ಆ ವೇದಗಳ ತಕ್ಕಂತೆ ವಿಭಿನ್ನವಾಗಿರ್ತದೆ. ಯಜುರ್ವೇದದಲ್ಲಿ ಒಂದು ಸಾಮ ಬರ್ತದೆ, ಋಗ್ವೇದದಲ್ಲಿ ಅಖಂಡ ಬರ್ತದೆ, ಸಾಮವೇದದಲ್ಲಿ ಶಾಮಕ ಬರ್ತದೆ, ಅಥರ್ವವೇದದಲ್ಲಿ ಎಲ್ಲ ಸೇರ್ಕೊಂಡು ಬರ್ತದೆ. ಅದರ ವೇದದಲ್ಲಿ ಭಿನ್ನಗಳು ಬರ್ತದೆ. ಅವರ ಸಂಪ್ರದಾಯಗಳು ತಕ್ಕಂತೆ, ಅವರ ಮನೆತನಗಳು ತಕ್ಕಂತೆ, ಅವರ ಜನಾಂಗೀಯವಾಗಿ ಎಲ್ಲ ವೇದಗಳ ಪ್ರಕಾರ ಬರ್ತದೆ, ವಿಭಿನ್ನ ಇರ್ತದೆ. ಇವಾಗ ಯಜುರ್ವೇದದಲ್ಲಿ 2 ಸಲ ನಮಸ್ಕಾರ ಮಾಡೋದಿಲ್ಲ, ಒಂದೇ ಸಲ ನಮಸ್ಕಾರ ಮಾಡೋದು. ಯಜುರ್ವೇದದಲ್ಲಿ ತೆಂಕಲೆ ಒಡಗಲೆ ಅಂತ ಇರ್ತದೆ. ತೆಂಕಲೆಯವರು ಒಂದೇ ಸಲ, ಒಡಗಲೆಯವರು 2 ಸಲ. ತೆಂಕಲೆಯವರು ತೀರ್ಥ ತಗೋತಾರೆ, ಕುಡಿತಾರೆ, ಕೈ ಒರ್ಸ್ಕೊಳ್ಳಲ್ಲ. ಒಡಗಲೆಯವರು ತೀರ್ಥ ತಗೋತಾರೆ, ಕೈ ಒರ್ಸ್ಕೊತಾರೆ. ಅಂದ್ರೆ ಅದರಲ್ಲೇ ಭಿನ್ನ ಕಾಣ್ತದೆ, ಸಂಪ್ರದಾಯಗಳು ಭಿನ್ನ. ತಲೆ ತಗೊಂಡು ತಿಂತಾರೆ, ನಾವು ತಲೆ ಒರ್ಸ್ಕೊಡ್ತೀವಿ ಕೈನ. ತೆಂಕಲೆಯವರು, ಒಡಗಲೆಯವರು ಕೈ ಒರ್ಸ್ಕೊಡ್ತಾರೆ. ದೇವ್ರ ತೀರ್ಥ ತಗೊಂಡ್ಮೇಲೆ ಕೈ ಒರೆಸ್ಬಾರ್ದು, ಭಗವಂತ ಪಾದದಲ್ಲಿ ಇರ್ತದೆ. ಅದನ್ನ ತುಟಿ ಕಟ್ಟಿಸ್ಕೊಂಡು ಈಗ ತಲೆಗೆ ಬಿಡ್ತೀವಿ. ಅದು ಭಗವಂತ ಸಾಕ್ಷಾತ್ಕಾರ. ಅದು ಅವರವರ ಸಂಪ್ರದಾಯಗಳು ಬರ್ತದೆ, ಅದು ಭಿನ್ನ ಅಂತ ಹೇಳ್ತೀವಿ. ಇದು ಅಥರ್ವವೇದ ಸರ್ವೋತ್ತಮ, ಸಾರ್ವಜನಿಕವಾಗಿರ್ತದೆ. ಹೆಂಗಾರು ತಗೊಳ್ಳಿ, ಹೆಂಗಾರು ಕೊಟ್ಕೊಳ್ಳಿ, ಹೆಂಗಾರು ಇಟ್ಕೊಳ್ಳಿ, ಸಾರ್ವಜನಿಕ. ಅದು ಋಗ್ವೇದದಲ್ಲಿ ಅಗ್ನಿಮಳೆ ಪುರೋಹಿತಂ ಯಜ್ಞ ದೇವಾರು ಶುಚಂ ಓತಾರ್ಗಂ ತದಾತಂ ಹರಿ ಓಂ ಹರಿ ಓಂ ಈ ಹೇತೋ ಜೇತಪ ಇವತ್ತೋ ವಾಯುವತ ದೇವಸಿವಿತ ಪ್ರಾಪ ಹೇತೋ ಶ್ರೇಷ್ಠತರವಾಯ ಕರ್ಮಣೆ ಹರಿ ಓಂ ಅಗ್ನ ಆಯಾ ಹಿತೆ ಗೃಣ ಹವೇದಾತೆಯೇ ಗೃಣ ಹವೇದಾತೆಯೇ ಗೃಣ ಸತ್ವರ್ಷಿ ಹರಿ ಓಂ ಋಗ್ವೇದ. ಅದು ಯಜುರ್ವೇದದಲ್ಲಿ ಓಂ ತಕ್ಷಯೋರಾವಣಿಮಹೇ ಗಾತುಂ ಯಜ್ಞಾಯ ಗಾತುಂ ಯಜ್ಞಪತಯೇ ದೈವೀ ಸ್ವಸ್ತಿರಸ್ತುನಃ ಸ್ವಸ್ತಿರ್ಮಾನುಷೇಭ್ಯಃ ಊರ್ಧಂ ವಿದಾತ್ ಬೇಹಜಂ ಶನ್ನೋ ತುದಿಪದೇ ಶಂತು ತುಷ್ಪದೇ. ಓಂ ಶಾಂತಿ ಶಾಂತಿ ಶಾಂತಿ. ಅಥರ್ವವೇದ ಓಂ ಸಹನಾವವತು ಸಹನೋ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತೋ ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಅಥರ್ವವೇದ. ಸಾಮವೇದ ಓಂ ಸಹೀಶ ಪುರುಷಃ. ಅದು ಸಾಮವೇದ. ಸಾಮವೇದ ಅಂತಂದಾಯ್ತು, ರಾವಣದಿಂದ ಹುಟ್ಟಿತು ಸಾಮವೇದ. ರಾವಣದಿಂದ ಸಾಮವೇದ ಹುಟ್ಟಿತು. ಭಗವಂತ ಭೂಲೋಕದಲ್ಲಿ ಲಿಂಗ ತಗೊಂಬರಕ್ ಹೋಗ್ತಾನೆ. ಭೂಲೋಕದಲ್ಲಿ ಗಣಪತಿ ಇಟ್ಬಿಡ್ತಾನೆ. ಅವಾಗ ಭೂಲೋಕದಲ್ಲಿ ಗಣಪತಿ ಟೈಮ್ ಹೇಳ್ತೀನಿ, ಆ ಟೈಮ್ಗೆ ಸಂಜೆ ಮುಗಿಸ್ ಬರ್ಬೇಕಪ್ಪ ಅಂತ ಹೇಳ್ತಾನೆ. ಆಯ್ತು ಅಂತ ರಾವಣ ಹೊರಟೋಗ್ತಾರೆ ಸಂಜೆನೆ ಮಾಡಕ್ಕೆ. ಗಣಪತಿ ಲಿಂಗ ತಗೊಂಬಂದು 3 ಸಲ ಕೂಗ್ತಾನೆ. 3 ಸಲ ಕೂಗಿದ್ಮೇಲೆ ಓಡ್ ಬರ್ತಾರೆ. ಇವಾಗ ಟೈಮ್ ಆಗೋಯ್ತು ರಾವಣ, ಟೈಮ್ ಆಗೋ ನಾವು ಹೋಗ್ಬೇಕು ನಾನು ಅಂತ ಹೇಳ್ಬಿಟ್ಟು ಲಿಂಗನ ಕೈಲಾಸ ಇಟ್ಬಿಡ್ತಾನೆ. ಕೈಲಾಸ ಇಟ್ಬಿಟ್ಟಾಗ ರಾವಣ ಬಂದು ಎಂಥ ಕೆಲಸ ಮಾಡ್ಬಿಟ್ಟೆ ಗಣೇಶ, ನೀನು ನನಗೆ ತುಂಬ ತೊಡಕೊಬಿಟ್ಟಿಲ್ಲ ಅಂತಂದಾಗ ವಿಧಿ ನಿಯಾಮಕ ಅದು ಅವನದಲ್ಲ. ಈಗ ಅವನು ಕೊಟ್ಬಿಟ್ಟಿದ್ರೆ ಉಳಿತಿತ್ತು ಲೋಕ, ಖಂಡಿತ ಲೋಕ ಉಳಿತಿಲ್ಲ. ಭೂ ಕೈಲಾಸ, ಅದೇ ಭೂ ಕೈಲಾಸ ಆಗುತ್ತೆ. ಲಿಂಗ ಇಟ್ಟಲ್ಲಿ ಇಟ್ಬಿಟ್ಟು ಹೊಟ್ಟದ ಗಣಪತಿ ಆ ಲಿಂಗ ಕೈ ಕೊಡ್ತಾರೆ. ಇಷ್ಟದು ಬರಲ್ಲ, ಎಲೆ ತಲೆ ಹೋಗ್ಕೋತಾನೆ ಬರಲ್ಲ, ತೆಪ್ಕೋತಾನೆ ಬರಲ್ಲ. ಕೊನೆಗೆ ಬ್ರಹ್ಮಾಂಡಕಾರ ಲಿಂಗ ಎತ್ತರ ಆಗೋಯ್ತದು. ಅವಾಗ ಏನ್ ಮಾಡ್ತಾನೆ, ಓಂ ಹೇಳ್ತಾರೆ ಪಂಚಾಕ್ಷರ, ಓ ನಮ ಶಿವಾಯ ಅಂತ ಹೇಳ್ಕೊಂಡು ಪಂಚಾಕ್ಷರ ಅಂತ ಹೇಳ್ತಾರೆ. ಆವಾಗ ಅವತ್ತು ಅದಕ್ಕೂ ಬರಲಿಲ್ಲ. ಆವಾಗ ಈ ಸಾಮವೇದ ಹುಟ್ಟಿತು. ಸಾಮವೇದ ಸಾಮಕ್ಕೆ ಗಣಪತಿ ಹಬ್ಬದಲ್ಲಿ ಜನವರಿ ಹಾಕುತ್ತಾರೆ. ಶ್ರಾವಣ ಮಾಸದಲ್ಲಿ ಹಾಕೊಳ್ಳೋದು, ಭಾದ್ರಪದಲ್ಲಿ ಹಾಕೋತಾರೆ. ನಾವು ಶ್ರಾವಣ ಮಾಸದಲ್ಲಿ ಹಾಕೋತೀವಿ. ಶುದ್ಧ ಪೂರ್ಣಿಮಾ ಶ್ರವಣ ನಕ್ಷತ್ರ ಜನವರಿ ಹಾಕೊಳ್ತೀವಿ. ಶ್ರಾವಣ ಮಾಸ ಬರ್ತಾರೆ, ನೆಕ್ಸ್ಟ್ ಟೈಮ್ ಆರು ಬರ್ತೀವಿ.
ಈ ಅಥರ್ವಣ ವೇದವರು ಅಂತಂದರೆ ಈ ತಳಗಳ ಶೆಟ್ಟಿಯಾರು ಮತ್ತು ವೈಶ್ಯರು ಎಲ್ಲವೇ ಅಥರ್ವಣ ವೇದ ಗೌರಿ ಬದಿನ ಹಾಕೋತಾರೆ ಜನರು ಆ ಥರ. ಆಗ ವೇದಗಳು ಹುಟ್ಕೊಂತು. ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಎಲ್ಲ ತಿಳ್ಕೊಂತು. ಸಾಮವೇದ ರಾವಣದಿಂದ ಹುಟ್ಕೊಂತು. ಆ ವೇದ ಪಗಳೇ ಬೇರೆ ಆಯಿತು. ಯಜುರ್ವೇದವರು ಬೇರೆ ಆಯಿತು. ಋಗ್ವೇದವರು ಬೇರೆ. ಋಗ್ವೇದದಲ್ಲಿ ಬ್ರಾಹ್ಮಣರುಗಳು ಕಟ್ಟಿಯವರು ಇದ್ದಾರಲ್ಲ ಅವರು ಋಗ್ವೇದವರು. ಋಗ್ವೇದ ಜಾಸ್ತಿ. ನಮ್ದೆಲ್ಲ ಯಜುರ್ವೇದ. ಸಹಸ್ರಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಸೌಭೂಮಿ ವಿಶ್ವಭೃತ್ವ ಅತ್ಯತಿಷ್ಠ ದಶಾಂಗುಲಂ ಪುರುಷ ಯೇ ವೇದಗಂ ಸರ್ವಂ ಯದ್ಭೂತಿಂ ಯಚ್ಚ ಭವ್ಯಂ ಉತಾಮೃತತ್ವಶೇಷಾನಃ ಯದನ್ನೇನ ತಿರೋಹತಿ ಏತಾವಾನಸ್ಯ ಮಹಿಮಾ ಅತೋ ಜ್ಯಾಯಂತ ಚ ಪೂರುಷ ಪಾದೋಸ್ಯ ವಿಶ್ವಭೂತಾನಿ ತ್ರಿಪಾದಸ್ಯಾಮೃತಂದಿವೇ ತ್ರಿಪಾದೋರ್ವದೇ ಪುರುಷ ಪಾದೋಸ್ಯೇಹ ಭವಾತ್ ಪುನಃ ತತೋ ವಿಶ್ವಮಿಕ್ರಾಮತ್ ಶಾಸನಾನಶಿನೇಭಿಃ ತಸ್ಮಾದ್ ವಿರಾಡಾಜಾಯತ ವಿರಾಜೋ ಅಧಿ ಪುರುಷಃ ಅದಾತೋ ಅತ್ಯರಿಚ್ಯತ ಪಶ್ಚಾದ್ವಿಮತೋ ಪುರಃ ಯತ್ಪುರುಷೇಣ ಹವಿಷಾ ದೇವಯಜಮತನ್ವತ ವಸಂತೋ ಅಸ್ಯಾಸೀದಾಜ್ಯಂ ಗ್ರೀಷ್ಮೈತ್ಮ ಶರದ್ವಿಃ ಸಪ್ತಾಸಾಸನ್ ಪರಿದಯಃ ತ್ರಿಸಪ್ತಸಮಿತಕೃತಾಃ ದೇವಯಜತನ್ವಾನಾಃ ಅಬದ್ಧಂ ಪುರುಷಂ ಪಶುಂ ತಂ ಯಜ್ಞಬರ್ಹಿ ಪ್ರೋಕ್ಷನ್ ಪುರುಷಂ ಜಾತಮಗ್ರತಃ ತೇನ ದೇವಾಯಂತ ಸಾಧ್ಯ ಋಷಯತೆ ತಸ್ಮಾದ್ಯಜ್ಞ ಸರ್ವತಃ ಉಜಸ್ಸಾಮಾನಿ ಜಗ್ಗಿರೇ ಛಂದಾಸಿ ಜಗ್ಗಿರೇ ತಸ್ಮಾತ್ ಇದು ತಸ್ಮಾತ್ ಜಾಯತ ತಸ್ಮಾದಶ್ವ ಅಜಾಯಂತ ಏಕೇಯ ವಯಾಜತಃ ಗಾವೋ ಜಗ್ಗಿರೇ ತಸ್ಮಾತ್ ತಸ್ಮಾಚ್ಚಾತ ಅಜಾವಯ ಯತ್ಪುರುಷ ವೇದದುಃ ಖಚಿತಾ ವಿಕಲ್ಪಯನ್ ಮುಖಂಚಮಸ್ಯ ಕೌ ಬಾಹೋ ಕಾವೋ ರೂಪಾದ ಉಚ್ಯೇತೆ ಬ್ರಾಹ್ಮಣೋಸ್ಯ ಮುಖಮಾಸೀತ್ ಬಾಹೂರಾಜ್ಯನಿಕೃತಃ ಪೂರ್ತಿ ನಿರ್ದೇಶಃ ಪದ್ಮ್ಯಾಗ್ಮ ಶೂದ್ರೋ ಅಜಾಯತ ಚಂದ್ರಮಾ ಮನಸೋ ಜಾತ ಚಕ್ಷುಃ ಸೂರ್ಯೋ ಅಜಾಯತ ಮುಖಾದಿಶ್ಚಾಗ್ನಿಶ್ಚ ಪ್ರಾಣದ್ವಾಯುರ್ಜಾಯತ ನಾಭ್ಯ ಆಚತಸಕ್ಷಂ ಶೀರ್ಷದೋ ಸಮವರ್ತತ ಪದ್ಮ್ಯಾಗ್ ಭೂಮಿಷ ಶ್ರೋತ್ರಾತ್ ತಥಾ ಲೋಕಂ ಅಕಲ್ಪಯನ್ ವೇದಾಹಮೇತಂ ಪುರುಷಮಹಾಂತಂ ಆದಿತ್ಯವರ್ಣಂ ತಮಸತ್ ಪಾರೆ ಸರ್ವಾಣಿ ರೂಪಾಣಿ ವಿಚಿದ್ದೀರಃ ನಾಮಾನಿ ಅಭಿವದದಾತೆ ದಾತಾ ಪುರುಷಾದಿಮುದಜಹಾರ ಶಕ್ರ ಪ್ರಿಯಂ ಪೃಷತತ್ರಃ ತಮೇ ವಿಧಾನ ವಿಭೂಪತೆ ಜ್ಞಾನಪಂಥ ವಿಜಯನಾಯ ಯಜ್ಞೇಜ್ಞಮಾಚಂತ ದೇವಾಃ ತಾನಿ ಧರ್ಮಾನಿ ಪ್ರಮಾನ್ನಾಸನ್ ದೇಹನಾಕಂ ಮಹಿಮಾಚಂತೆ ಯತ್ರ ಪೂರ್ವೇ ಸಾಧ್ಯ ಸಂತಿ ದೇವಾಃ. ಇದು ಪುರುಷ ಸೂಕ್ತ. ಬ್ರಾಹ್ಮಣೋಸ್ತು ಮುಖಮಾಸೀತ್. ಬ್ರಾಹ್ಮಣದಿಂದ ಮುಖಮಾಸೀತ್. ಬ್ರಾಹ್ಮಣದಿಂದ ಬಂದಂತ ಕಳೆ. ಬಾಹುರಾಜನ ಕಥ. ಬಾಹು ಯುದ್ಧ ಮಾಡ್ತಾರೆ ರಾಜ. ಯುದ್ಧ ಬೀಚನ ಬಂದಂತವ್ರು ಬಾಹುರಾಜನ ಕಥ. ಯುದ್ಧ ಮಾಡಿ ಪ್ರಜೆ ಕಾಪಾಡಬೇಕು, ಯುದ್ಧ ಮಾಡಬೇಕು, ಅವ್ರ ದೇವ್ರನ್ನ ಕಾಪಾಡಬೇಕು ಅಂತ ಬಾಹುರಾಜನ ಕಥ. ಬಾಹು ಕೈಗಳಿಂದ ಯುದ್ಧ ಮಾಡ್ತಕ್ಕಂಥ ರಾಜ, ಪ್ರಜೆಗಳ ರಾಜ. ಪೂರ್ತಿ ದೇಶ ಪದ್ನಾಗ ಶೂದ್ರ ಅಜಾಯತ. ಪಾದ್ಯ ಶೂದ್ರಗಳೆಲ್ಲ ಪಾದ್ಯದಲ್ಲಿ ಇರ್ತಾರೆ. ಕಾಲಾಳಗಳು, ಕತ್ತಿ ವರ್ಷಗಳೆಲ್ಲ ಶೂದ್ರ ಅಜಾಯತ. ಚಂದ್ರ ಮಾಮರ್ಷೋ ಜಾತಃ. ಎರಡು ಸೂತ್ರಾಗಿ ಬಾಳ್ತಕ್ಕಂಥವ್ರು. ಚಕ್ಷು ಸೂರ್ಯೋ ಅಜಾಯತ. ಸೂರ್ಯನಿಂದ ಮಾಡಲ್ಪಟ್ಟ ಬಂಗಾರದ ಕಲಶ ಇಟ್ಟು ಅವ್ರು ಪೂಜೆ ಮಾಡ್ತೀವಿ. ಸಹಸ್ರಶೀರ್ಷ ಪುರುಷ ಅಂದ್ರೆ ಸಹಸ್ರಶೀರ್ಷ ಪುರುಷ. ಸಹಸ್ರ ಕೈಗಳು, ಸಹಸ್ರ ತಲೆಗಳು. ಶೀರ್ಷ ಪುರುಷ ಯಾರ ಭಗವಂತ. ಸಹಸ್ರಾಕ್ಷ ಸಹಸ್ರಪಥ. ಸಹಸ್ರ ಕಣ್ಣುಗಳು, ಸಹಸ್ರ ತಲೆಗಳು, ಸಹಸ್ರ ಕೈಗಳು, ಸಹಸ್ರ ಪಾದ. ಸಹಸ್ರಾಕ್ಷ ಸಹಸ್ರಪಾತ ಎಲ್ಲ ಅವ್ನು ಬರ್ತೇನೆ. ಭೂಮ್ಯಾ ಶೂದ್ರ ಜಾಯತ. ಒಂದು ಪದ ಕೆಳಗಿರ್ತಾನೆ, ಒಂದು ಪದ ಆಕರ್ಷಣೆ, ಇನ್ನೊಂದು ಪದ ಎಲ್ಲಿರ್ಲಪ್ಪ ತಲೆ ಮೇಲೆ. ಅದೆಲ್ಲ ಒಳಗೆ ಬರುತ್ತೆ ಪುರುಷದಲ್ಲಿ. ಭಗವಂತ ಹುಟ್ಟಿದ್ದು ಬೆಳೆದಿದ್ದೆಲ್ಲ ಪುರುಷ ಬರುತ್ತೆ. ನಿಮಗೆ ಈ ಒಂದು ವೃತ್ತಿಯಲ್ಲಿ ನಿಮಗೆ ಅತಿ ಹೆಚ್ಚು ಸಂತೃಪ್ತಿ ತರುವಂತಹ ಒಂದು ಅಂಶಗಳಾಗಿರ್ಬೋದು, ಅಥವಾ ಯಾವ ಸಂದರ್ಭದಲ್ಲಿ ನಿಮ್ಮ ವೃತ್ತಿ ಜೀವನ ನಿಜಕ್ಕೂ ಸಾರ್ಥಕ ಆಯಿತು ಅಂತ ನಿಮಗೆ ಅನಿಸಿರೋಂಥದ್ರ ಬಗ್ಗೆ ಹೇಳೋದಾದ್ರೆ? ನಮಗೆ ವೃತ್ತಿ ಜೀವನ ಸಾರ್ಥಕ ಅನ್ನೋದಕ್ಕೆ ಭಗವತ್ ಪಾದ ಹಿಡಿದಿರೋದೇ ನಮ್ಮ ವೃತ್ತಿ ಜೀವನ ಸಾರ್ಥಕ. ಬೇರೆ ಇನ್ನೇನು ಅನ್ಯಥ ಯಾವುದೋ ಬೇರೆ ಇಲ್ಲ. ಲೌಕಿಕವಾಗಿರ್ಬೋದು, ಧಾರ್ಮಿಕವಾಗಿರ್ಬೋದು, ಎಲ್ಲದರಲ್ಲೂ ಭಗವತ್ ಪಾದನೆ ಮುಖ್ಯ. ಲೌಕಿಕ ಹೋದ್ರೆ ಭಗವತ್ಪಾದನೆ, ಧಾರ್ಮಿಕ ಹೋದ್ರೆ ಭಗವತ್ಪಾದನೆ.
ಲೌಕಿಕ ಅಂದ್ರೇನು? ಹೊರಗಡೆ ಹೋಗಿ ಬರೋದು, ಹೊರಗಡೆ ಬರೋದು. ಅಲ್ಲಿ ಯಾವ ಮಾತ್ರ ಹೇಳ್ತೀವಿ ಲೌಕಿಕ. ಹೊರಗಡೆ ಹೋದ್ರೆ ಉಡೋಗ್ತಿರೋದು ಏನಿಲ್ಲ. ಸಂಕಲ್ಪ ಹೇಳ್ಬಿಟ್ಟು ಭಗವಂತ ಸೇರ್ಕೊಂಡು ಗಣನಾಥ ಗಣಪತಿಂ ಹವಾಹಮೇ ಕವೀಂ ಕವಿನೋತ್ರಂ ಜ್ಯೇಷ್ಠರಾಜಂ ಬ್ರಾಹ್ಮಣ ಬ್ರಹ್ಮಣಪದ ಆಣಸನೋತಿ ಭೀತಿ ಶಿರಸಾಧನಃ ಓ ಮಹಾಗಣಾಧಿಪತಯೇ ನಮಃ. ಅವರು ವಂಶ ಪರಂಪರೆ ಬಂದಂಥದ್ದು. ನಾವು ಗಣಪತಿ ಪೂಜೆ ಮಾಡಲ್ಲ. ಅವ್ರು ನಾವು ವಿಶ್ವೇಶ್ವರ ಪೂಜೆ ಮಾಡ್ತೀವಿ. ಇವರು ಋಗ್ವೇದವರು ಗಣಪತಿ ಪೂಜೆ ಮಾಡ್ತಾರೆ. ಹಾಗೆ ಅದು ಲೌಕಿಕ, ಇದು ಧಾರ್ಮಿಕ. ಇದು ಗಣಪತಿ ಆಗಲಿ, ವಿಶ್ವೇಶ್ವರ ಆಗಲಿ, ವಿಷ್ಣು ಆಗಲಿ, ಮಾರಮಾಗಲಿ ಧಾರ್ಮಿಕಕ್ಕೆ ಬರುತ್ತೆ. ಅದು ಭಗವದ್ ಮೇಲೆ ನಂತರ ಭೂಮಾ ಪರ್ವತ ಮೋದಿನಿ ಸರ್ವದೇವ ನಮಸ್ಕಾರ ಕೇಶವ ಪ್ರತಿಗತಿ. ಯಾವ ದೇವರೇ ಮಾಡಿ, ನೀವು ಯಾವ ದೇವರೇ ಬಿಟ್ಕೊಳ್ಳಿ, ಈಶ್ವರನೇ ಮಾಡಿ, ಇವನ್ನ ಭೈರವೇಶ್ವರನೇ ಮಾಡಿ, ಅವನ ಪಾದಕ್ಕೆ ಬರ್ತೇವೆ. ಅಲ್ಲಿ ಭಗವನ್ ಪಾದನೆ ಪ್ರಧಾನ, ಶಿವನ ಪಾದ ಆಗಿರ್ಬೋದು, ಈಶ್ವರ ಪಾದನೆ ಆಗಿರ್ಬೋದು, ನಾರಾಯಣ ಪಾದನೆ ಆಗಿರ್ಬೋದು. ಪಾದೋಸ್ಯ ಭೂತಾನಂ ಸಹಸ್ರ. ಭಗವನ್ ಪಾದನೆ ಮುಖ್ಯ. ಅದೆಲ್ಲ ನಮ್ಗೆ ಸಂತೃಪ್ತಿ, ಅದೇ ನಮ್ಗೆ ಸಂತೋಷ, ಅದೇ ನಮಗೆ ಸಾಹಿತ್ಯ, ಅದೇ ನಮಗೆ ಕೀರ್ತಿ, ಅದೇ ನಮಗೆ ಆಯಸ್ಸು, ಅದೆಲ್ಲ ಸಂತೃಪ್ತಿ ನಮಗೆ. ಅಂತಿಮ ಸ್ಥಾನನೇ ಅಂತಿಮ ಸ್ಥಾನ. ಸ್ವರ್ಗಾರೋಹಣೆ ಭಗವತ್ಪಾದ. ಅದು ತಾನೇ ತಾನೇ ಹುಟ್ಬಿಡುತ್ತೆ. ಅದು ಜಾಗ ಬಂತು ಅಂತಂದ್ರೆ ತಾನೇ ತಾನೇ ಹುಟ್ಟುತ್ತೆ. ಹೋಳ ತಿಂತಿರ್ತೀವಿ, ಮಾಡ್ತಿರ್ತೀವಿ. ಒಂದು ಸೊಟ್ಟೆ ಪಟ್ಟಿ ಕಟ್ಬಿಟ್ಟು ಒಂದು ಶಿಲೆ ಹಾಕೊಂಡ್ಬಿಟ್ರೆ ಆ ಕಡೆ ಗಮನನೇ ಇರೋದಿಲ್ಲ. ಹೋಗೋಷ್ಟು ಗಮನಕ್ಕೂ ಇಲ್ಲ, ಹೋಗೋದಕ್ಕೂ ಆಗೋದಿಲ್ಲ. ತಿನ್ಬೇಕು ಅನ್ಸೋದು ಇಲ್ಲ, ಒಂದು ಲೋಟ ನೀರು ಕುಡಿಬೇಕು ಅನ್ಸೋದಿಲ್ಲ. ಎಲ್ಲ ಭಗವಂತ ಇದು ಭಗವಂತನ ಮೇಲಿರುವಂತಹ ಭಕ್ತಿ ಆಗಿರ್ಬೋದು, ಭಾವನೆ ಆಗಿರ್ಬೋದು, ಆ ರೀತಿಯಾಗಿ ನಾವು ಸಹಕರಿಸುತ್ತೆ. ತಾನೇ ತಾನೇ ಹೊಟ್ಟೋಗುತ್ತೆ. ಯಾವ ಕಡೆ ಗಮನ ಬರೋದಿಲ್ಲ. ಈ ಒಂದು ಪೌರಾಹಿತ ವೃತ್ತಿ ಅನ್ನೋದು ಒಂದು ಸೇವೆ ಆಗಿದೆಯಾ ಅಥವಾ ಇದೊಂದು ಕೇವಲ ವೃತ್ತಿ ಅಂತ ನೀವೇನಾದ್ರೂ ಭಾವಿಸ್ತೀರಾ? ಇದ್ರ ನಡುವಿನ ಒಂದು ಸಮತೋಲನವನ್ನ ಹೇಗೆ ಸಾಧಿಸ್ತೀರಾ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ, ಈ ಪೌರಾಹಿತ ಅನ್ನೋದು ಇದು ವೃತ್ತಿ. ಆಗ ಅವರು ಬಂದಂತ ವೃತ್ತಿ, ಅವ್ರಿಗೆ ಆಗಿ ಬಂದಂತ ವೃತ್ತಿ ಅದು. ಇವಾಗ ಉದಾಹರಣೆಗೆ ತಗೊಂಡ್ರೆ, ನಾವು ವೃತ್ತಿ ಧರ್ಮ ಇದು. ದೊಡ್ಡ ದಾರ ಮಾಡ್ಬೋದು, ಚಿಕ್ಕ ದಾರ ಮಾಡ್ಬೋದು. ಇದಕ್ಕೆ ಯಾವ ಎಡೆಯೂ ಇಲ್ಲ. ಇದಕ್ಕೆ ಸೀರಿಯಸ್ ಹೋಗ್ತೀವಿ ನಾವು. ದೊಡ್ಡ ಕೆಲಸ ಆದ್ರೂ ಹೋಗ್ತೀವಿ, ಚಿಕ್ಕ ಕೆಲಸ ಆದ್ರೂ ಹೋಗ್ತೀವಿ, ಮಧ್ಯಮಕ್ಕಾದ್ರೂ ನಾವು ಹೋಗ್ತೀವಿ. ಇದಕ್ಕೆ ಈಗ ಆಕಾರ ಮತ್ತು ಹೆಚ್ಚು ಕಮ್ಮಿ ವೇದ ಇದು ಯಾವುದೂ ಇಲ್ಲ. ದೊಡ್ಡ ಕೆಲಸ ಇದ್ಬಿಟ್ಟು ರಿಟೈರ್ ಮೇಲೆ ಆಗಲಿ, ಇದೊಂದು ಸಣ್ಣ ಕೆಲಸ ಹೋಗ್ಬೇಕು ಅಂದ್ರೆ ಬರಲ್ಲ. ಅವು ಮನೆ ಕೂತಿರೋದೇ ಕೆಲಸ ಆಗೋಗ್ತೀವಿ. ಇದಕ್ಕೆ ಆ ಥರ ಅಲ್ಲ, ಯಾವ ಥರ ಬೇಕಾದ್ರೆ ನೆನಿತೀವಿ ನಾವು. ಈ ವೃತ್ತಿಗೆ ಸಮಾನತೆ ಇಲ್ಲ. ಭಗವಂತನೇ ಪೌರೋಹಿತ. ರಾಮದೇವರಿಗೆ ರಾವಣನೇ ಪುರೋಹಿತ. ಕೇಳ್ತಾರೆ ರಾಮದೇವ್ರಿಗೆ, ನನಗೆ ಯುದ್ಧ ಕಂಕಣ ಕಟ್ಟು ರಾವಣ ಅಂತ ಬಿಟ್ಟು. ಈ ಟೈಮಲ್ಲಿ ಯುದ್ಧ ಕಂಕಣ ಕಟ್ತೀನಿ ಅಂತ ಕಟ್ತಾನೆ. ಕಟ್ಟುವಾಗ ನೀನು ಮರಣ ಎಷ್ಟೊತ್ತಿಗೆ ಹೇಳ್ತಾನೆ. ರಾಮ ಮಾಡಿದಷ್ಟೊತ್ತಿಗೆ ಅಂತ ಹೇಳಿದ್ರೆ ಅವನು ನಿರ್ದಿಷ್ಟ ಗೊತ್ತಿಲ್ಲ, ರಾವಣಗೂ ಗೊತ್ತಿಲ್ಲ, ರಾವಣಗೂ ಗೊತ್ತಿಲ್ಲ. ನೀವು ಮಾಡಿದಷ್ಟೊತ್ತಿಗೆ ನೋಡಿ. ರಾಮನಿಗೆ ರಾವಣ ವೈರಿ, ಗುರು ರಾವಣ. ಆದರೆ ನೀನು ಮರಣ ಎಷ್ಟೊತ್ತಪ್ಪ ಅಂತ ಕೇಳಿದಾಗ ನನಗೂ ಗೊತ್ತಿಲ್ಲ ಅವಂದು. ಅದೇ ರಾಮಕ್ಕೆ ರಾವಣದಲ್ಲಿ ಇತ್ತು. ರಾವಣ ಅನ್ನೋದು ಅವರಿಗೆ ಅಹಂಕಾರ. ಅದು ಆಕಾರ ತೋರಿಸಿದ ದೇವರು ಅಷ್ಟೇನೆ. ದೇವರ ಆಕಾರ ತೋರಿಸ್ತಾರೆ. ಅಹಂ ಅನ್ನೋದಕ್ಕೆ ಆಕಾರ ತೋರಿಸ್ತಾ ಇರ್ತಾರೆ. ರಾವಣ ಪ್ರತಿರೂಪ ಅಲ್ಲ, ಅವ್ರು ಶುದ್ಧ ಭಕ್ತಾನೆ. ಅವನು ಶಿವಭಕ್ತ. ಜೊತೆಗೆ ಅದಕ್ಕೆ ರಾವಣೇಶ್ವರಲಿಂಗ ಪ್ರತಿಷ್ಠಾಪನೆ ಮಾಡಿದ್ರು. ಶುದ್ಧ ಭಕ್ತಾನೆ. ಆದ್ರೂ ಕೂಡ ಭಗವಂತ ಯುದ್ಧ ಕೂಡ ಕಟ್ಬೇಕಾದ್ರೆ ಕೂತ್ಕವ, ಅವನೇ ಗುರು. ನೀ ಸಂಹಾರ ಎಷ್ಟೊತ್ತಪ್ಪ ರಾವಣ ಅಂತ ಕೇಳ್ತಾಗ ರಾಮ ನನ್ಗೆ ಗೊತ್ತಿಲ್ಲ, ಯಾವಾಗ ಕರ್ಕೊಳ್ತಾನೆ ಅವಾಗ ನಿಶ್ಚಯ ಮಾಡಿರ್ತಾನೆ, ಅಲ್ಲಿಗೆ ನನ್ನ ಮರಣ ಆಗುತ್ತೆ ಅನ್ನೋದು. ಮಾಯೆಯೊಳು ಮಾಯೆಯೋ ಮಾಯೇನ ಮಾಯೆಯೊಳು ಮಾಯೆಯೊಳು ಮಾಯೆ. ಅವಂದೇ ಆಕಾರ, ಅವಂದೇ ಇತ್ತು ಜಗನ್ನಾಟಕ. ಹಾಗೆ ಗುರು ಯಾರು, ಇವನು ಯಾರು, ಎಲ್ಲ ಅವನೇ. ಈ ವೃತ್ತಿ ಧರ್ಮ ಮಾಡ್ಕೊಡೋದ್ರಿಂದ ಒಬ್ರು ಯಾರು ಅವಶ್ಯಕತೆ ಬಿತ್ತು. ಒಂದು ಕರೀತಾರೆ, ಒಂದು ಬಿಡ್ತಾರೆ, ಒಂದು ಇದು ಕರಿಬೇಕು. ಅತ್ಯವಶ್ಯಕವಾಗಿ ನಮಗೆ ಈ ತಿಥಿಗಳು ಬರ್ತಾರೆ ನೋಡಿ, ಯೋಗ ತತ್ವಗಳು. ಅದಕ್ಕೆ ಅತ್ಯವಶ್ಯಕ ಈ ಮುದ್ದೆ ಬ್ರಾಹ್ಮಣ ಇರಲೇಬೇಕು. ಅದು ಮುಖ್ಯ. ದೇವ್ರ ಪೂಜೆ ಜಯಿಸೋದು ಕೂಡ ಇದು ಬಿಡೋಂಗಿಲ್ಲ, ತಿಥಿ ಬಿಡೋಂಗಿಲ್ಲ. ದೇವ್ರ ಪೂಜೆ ಒಂದಿನ ಬಿಡು ನೀನು, ಇದಾಗಿರುತ್ತೆ ಪೂಜೆ, ಮಹಾಪೂಜೆ. ಇದು ತಿಥಿ. ಈ ಮಾಡಿಸಿದ್ರೆ ಅವನಿಗೆ ಕರ್ಮ ಕಳೆಯೋದು, ಇಲ್ಲವನು ಕರ್ಮ ಕಳೆಯಲ್ಲ. ಅವನೇ ಆಗಬೇಕು. ವೃತ್ತಿ ಧರ್ಮ ತಿಥಿನೇ ಮಾಡ್ಬೇಕಾದ್ರೆ ಅವನೇ ಬರ್ಬೇಕು. ಸಂಕಲ್ಪ ಚಪ್ಪಟ ಬಿಡಿಸೋದು ಅವನೇ. ದರ್ಬೆ ಹಿಡ್ಕೊಂಡು ಹಕ್ಕಿರೋದಿಲ್ಲ, ದರ್ಬೆ ಹಿಡಿಸ್ಬೇಕು. ಅದು ವೃತ್ತಿ ಧರ್ಮ. ಆ ವೃತ್ತಿ ಧರ್ಮ ಪುರೋಹಿತ ಧರ್ಮ. ಅದು ಧರ್ಮ ಕಾಯುತ್ತೆ. ಅದು ನಮಗೆ ರಕ್ಷೆ ಏನಪ್ಪದು. ನಾವು ಹೋಗಿ ಮಾಡಿಸ್ತೀವಲ್ಲ, ಅವ್ರು ಉಪಯೋಗ ನಮಗೆ ಕರ್ಮ ಮಾಡಿಸ್ತೀವಿ. ಅವ್ರ ಬಿಡುಗಡೆ ನಮಗೆ ಕರ್ಮ ಕಳಿಸ್ತೀವಿ. ಅದು ವೃತ್ತಿ ಧರ್ಮ. ಇವಾಗ ನಾವು ವೃತ್ತಿ ಧರ್ಮ ಬರಲ್ಲ, ಮಾಡಲ್ಲ, ಹೋಗಲತ್ತದೆ ಆಗೋದಿಲ್ಲ.
ಕೊರಿಯುತ್ತೆ ಬ್ರಾಹ್ಮಣಿಗೆ. ಮಾಡಿದ್ರೇನೆ ಬ್ರಾಹ್ಮಣ ಅನ್ಸ್ಕೊಳ್ಳೋದು. ಬ್ರಾಹ್ಮಣ ಇದ್ದು ಕೂಡ ಬ್ರಾಹ್ಮಣ ವೃತ್ತಿಗಳ ಕೈಲಿ ಹೋದ್ರೆ ಅವ್ನು ಬ್ರಾಹ್ಮಣ ಅಲ್ಲ. ಸಾಗಪ್ಪ ಕಲಿದು ಹೋದ್ರೆ, ಶಾಸ್ತ್ರ ಧರ್ಮಗಳು ಕಲಿದು ಹೋದ್ರೆ, ತನ್ನ ಮನೆಗೆ ಸಾಕಷ್ಟು ಕಲಿದು ಹೋದ್ರೆ ಬ್ರಾಹ್ಮಣ ಅಲ್ಲ. ಏನು ಕಲಿತು ಅಷ್ಟೇ ಒಂಚೂರು ಕಲಿತು ಕೂಡ ಬ್ರಾಹ್ಮಣನೇ ಅವನು. ಇನ್ನೊಮ್ಮೆ ವರ್ಣ ಶುದ್ಧಿ ಹವ ಮಧ್ಯಾಸ ಬಡಿಯ ಪುಣ್ಯ ಮಂತ್ರನ ಕಲ್ತಿರ್ಬೇಕು ಅವನು. ಮನೆಗಾರ ಪುಣ್ಯ ಮಾಡಿಸ್ಬೇಕು. ಆವಾಗ ಅವನು ಬ್ರಾಹ್ಮಣ. ಬ್ರಾಹ್ಮಣ ಆಗಿದ್ರೆ ಬ್ರಾಹ್ಮಣ ಅವನು. ಅವನು ಕೂಡ ಬ್ರಾಹ್ಮಣನೇ ಆಗಿರ್ತಾನೆ, ಕಲ್ತಿರಲ್ಲ, ಬ್ರಾಹ್ಮಣ ಅಲ್ಲ ಅವನು. ಯಜುಮೆ ತಗೊಂಡಿರ್ತೇನೆ, ಬ್ರಾಹ್ಮಣ ಅಲ್ಲ. ಓಂ ಭೂರ್ಭುವತ್ಸಹ ಓಂ ತತ್ಸತ್ವೇಣ್ಯಂ ಭರ್ಗೋ ದೇವಸ ಧೀಮಹಿ ಧಿಯೋ ಯೋನ ಚೋದ್ಯಾತ 20 ವರ್ಷ ಜಪ ಮಾಡ್ಬೇಕು ಅವನು. ಯಾರು ಮಾಡೋದಿಲ್ಲ. ಅದೆಲ್ಲ ಮಾಡಿದ್ರೆ ಬ್ರಾಹ್ಮಣ. ಬ್ರಾಹ್ಮಣನೇ ಇಟ್ಕೊಂಡು ಬ್ರಾಹ್ಮಣ ಮಾಡಿದ್ರೆ ಬ್ರಾಹ್ಮಣ, ಇಲ್ಲ ಬ್ರಾಹ್ಮಣನೇ ಅಲ್ಲ ಅವನು. ಆಯ್ತಾ? ಹಾಗೆ ಅದು ಬ್ರಾಹ್ಮಣನ ಕಾಣಿಸ್ಬೇಕಾದ್ರೆ ನಾವು ವೃತ್ತಿ ಧರ್ಮ ನೋಡ್ಕೋಬೇಕು. ವೃತ್ತಿ ಧರ್ಮ ಕಾಣಿಸ್ಬೇಕು. ಐದು ಶಾಸ್ತ್ರ ಹೇಳ್ತಾರೆ ಗೊತ್ತಾಗಬೇಕು. ನಿನಗೆ ಏನಾಗುತ್ತೆ, ನಾವು ಪಂಚ ಹೇಳ್ಕೊಂಡಾಗ ಗೊತ್ತಾಗುತ್ತೆ. ಪಂಚಗಣ ಇಟ್ಕೊಳ್ದೆ ಹೋದ್ರೆ ನಿಮಗೆ ಗೊತ್ತಾಗುತ್ತೆ. ಹಾಗೆ ಅದು ಸ್ವಾಮಿ ಕಾರ್ಯ ಸ್ವಕಾರ್ಯನೂ ಕಲಿತೆ. ನಿಮ್ಗೊಂದು ಒಳ್ಳೇದು ಮಾಡ್ತೀವಿ, ನಿಮ್ಗೆ ನಮ್ಗೆ 5-10 ಕಾಸು ಇರುತ್ತೆ. ನಮ್ಗೆ ತೀರ್ಥ ನಿಮ್ಗೊಂದು ಒಳ್ಳೇದಾಯ್ತಾ. ಹಾಗೆ ಭಗವತ್ಪಾದ ಮೆಟ್ಲು ಅಂತಂದರೆ ಯಾವುದೂ ಲಾಸ್ ಆಗಲ್ಲ. ಸಮಾಜದಲ್ಲಿ ಬದಲಾಗುತ್ತಿರುವ ಜನರ ಆಲೋಚನೆಗಳು ಮತ್ತು ನಿರೀಕ್ಷೆಗಳನ್ನು ತಾವು ಹೇಗೆ ನಿರ್ವಹಿಸ್ತೀರಿ? ಆಧುನಿಕ ಸಮಾಜದಲ್ಲಿ ನಿಮ್ಮ ಪಾತ್ರದ ಬಗ್ಗೆ ತಿಳಿಸೋದಾದ್ರೆ. ಸಮಾಜದಲ್ಲಿ ನಿರೀಕ್ಷೆಗಳನ್ನ ಅವರು ಸ್ವಭಾವಕ್ಕೆ ತಕ್ಕಂತೆ ನಾವು ಮಾಡ್ಕೋತೀವಿ. ಅವಕ್ಕೆ ಗಮನ ಕೊಡೋದಿಲ್ಲ. ಏಕಮೇವ ಜಯತೆ. ಅವ್ರು ನಿರೀಕ್ಷೆ ಇಟ್ಕೊಳ್ಳಿ, ನಿರೀಕ್ಷೆ ಇಟ್ಕೊಳ್ಳದೆ ಹೋಗ್ಲಿ, ಎಲ್ಲದಕ್ಕೂ ಒಂದೇ ನಮ್ದು ಸ್ವಭಾವಕ್ಕೆ ಒಂದು ಒಗ್ಗಟ್ಟಿನ ಮಂತ್ರ ಅಟ್ಟಿ. ಅವ್ರ ಜೊತೆಗೆ ನಾವು ನಿರೀಕ್ಷೆ ಇಟ್ಕೊಳ್ಳೋದಿಲ್ಲ, ಅದ್ರ ಬಗ್ಗೆ ನಾವು ನಿರೀಕ್ಷೆ ಇಟ್ಕೊಳ್ಳೋಲ್ಲ. ಬರ್ತಾರೆ, ಏನು ನಿರೀಕ್ಷೆನ ಪೂಜೆ ಮಾಡ್ಕೊಡ್ತೀವಿ. ಯಾವ ನಿರೀಕ್ಷೆನೂ ನಾವು ಈ ವೃತ್ತಿಯಲ್ಲಿ ನಿಮ್ಗೆ ಎದುರಾಗಂತ ಪ್ರಮುಖ ಸವಾಲುಗಳೇನು? ಉದಾಹರಣೆಗೆ ಒಂದು ಸಮಯದ ನಿರ್ವಹಣೆ ಆಗಿರ್ಬೋದು, ಅಥವಾ ಜನರನ್ನ ಒಂದು ಅರ್ಥ ಮಾಡ್ಕೊಳ್ಳೋದ್ರ ಬಗ್ಗೆ ಆಗಿರ್ಬೋದು, ಅಥವಾ ಆರ್ಥಿಕ ಅಂಶಗಳಾಗಿರ್ಬೋದು, ಅದ್ರ ಬಗ್ಗೆ ತಿಳಿಸೋದಾದ್ರೆ. ನಮಗೆ ಆರ್ಥಿಕ ಅಂಶಗಳು ಸ್ವಲ್ಪ ತೊಂದರೆಗಳು. ಇವತ್ತು ಅಷ್ಟೇ ನಾಳೆ ಅಷ್ಟೇ ಆರ್ಥಿಕವಾಗಿ ನಮಗೆ ತೊಂದರೆಗಳೇ ಜಾಸ್ತಿ. ಅಂದರೆ ಹೆಚ್ಚಿಗೆ ಮಾಡ್ಕೊಳ್ಳೋಂಗಿಲ್ಲ. ಇವಾಗ ಬಂದಷ್ಟರಲ್ಲಿ ನಾವು ಆರ್ಥಿಕ ಸ್ಥಿತಿಯನ್ನು ಸುಧಾರಿಸ್ಕೋಬೇಕು. ಹೆಚ್ಚಿಗೆ ಆರ್ಥಿಕತೆಗೆ ಅಂಥದ್ದು ಏನಿಲ್ಲ. ಜನಗಳ ಬಗ್ಗೆ ಅಂಥದ್ದು ವಿಶ್ಲೇಷಣೆ ಮತ್ತೊಂದು ಏನಿಲ್ಲ. ಯಾರು ಏನಿಲ್ಲ. ಅಂದ್ರೆ ಜನ ಈಗ ನಿಮ್ಮ ಸಮಯಕ್ಕೆ ತಕ್ಕಂತೆ ನಿರ್ವಹಣೆ ಮಾಡ್ಕೊಳ್ಳೋದಾಗಿರ್ಬೋದು, ಅಥವಾ ಜನರನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಾಗಿರ್ಬೋದು, ಅದೆಲ್ಲ ಮಾಮೂಲಿ. ಅರ್ಥ ಮಾಡ್ಕೋಬಹುದು. ಅವರ ಸ್ವಭಾವ ತಕ್ಕಂತೆ ಅವರವರ ಸ್ವಭಾವಕ್ಕೆ ತಕ್ಕಂತೆ ಅವ್ರ ಬೇಕಾದಂತಹ ಒಂದು ಪೂಜೆಗಳನ್ನಾಗಿರ್ಬೋದು, ಕೈಂಕರ್ಯಗಳನ್ನಾಗಿರ್ಬೋದು ನೆರವೇರಿಸ್ಕೊಡ್ತೀರಾ. ಅವ್ರ ಇಷ್ಟಾನುಸಾರ ಒಂದು ಪುಣ್ಯ ಆಗಲಿ, ಒಂದು ಅಭಿಷೇಕ ಆಗಲಿ, ಒಂದು ಮತ್ತೊಂದಾಗಲಿ, ಮಗದೊಂದಾಗಲಿ, ಒಂದು ನಾಮಕರಣ ಆಗಲಿ, ಅವ್ರು ಏನು ಹೇಳ್ತಾರೆ ಅವ್ರ ಇಷ್ಟಾನುಸಾರ ಒಂದು ಅವ್ರ ಮನಸ್ಸಿಗೆ ಒಗ್ಗೋ ಒಂದು ಅವ್ರಿಗೆ ತೃಪ್ತಿ ಆಗಬೇಕು. ತೃಪ್ತಿಗಳು ಮಾಡ್ಕೊಡ್ತೀನಿ. ಈ ಪೂಜೆ ಪುನಸ್ಕಾರಗಳ ಹೊರತಾಗಿ ಸಮುದಾಯದ ಸದಸ್ಯರಿಗೆ ಆಧ್ಯಾತ್ಮಿಕ ಮಾರ್ಗದರ್ಶನ ನೀಡುವುದು ಅಥವಾ ಸಲಹೆ ನೀಡುವುದು, ಈ ರೀತಿಯ ಕಾರ್ಯಗಳು ನಿಮ್ಗೆ ಎಷ್ಟು ಮುಖ್ಯ ಅಂತ ಅನ್ಸುತ್ತೆ? ಖಂಡಿತ ಮುಖ್ಯ. ದಾತೃತ್ವದ ಬಗ್ಗೆ, ಪೂಜೆ ಪುನಸ್ಕಾರ ಬಗ್ಗೆ, ಆ ಥರ ಮಾಡಿ ಈ ಥರ ಮಾಡಿ ಭಗವಂತನ ಈ ಥರ ಮಾಡ್ಕೊಳ್ಳಿ, ಪ್ರಾರ್ಥನೆ ಮಾಡ್ಕೊಳ್ಳಿ, ಭಗವಂತ ಈ ಥರ ಹೇಳ್ತಾ ಉಂಟು. ಭಗವಂತ ಪ್ರಾರ್ಥನೆ ಮಾಡ್ಕೊಂಡು ಕಷ್ಟ ನಿಷ್ಠಗಳ ನಿವಾರಣೆ ಆಗುತ್ತೆ. ಭಗವಂತನ ಬೇಡಿಕೆಯಲ್ಲಿ ನಿಮ್ಮ ಸ್ವಇಚ್ಛೆಯನ್ನು ಮಾಡ್ಕೊಳ್ಳಿ, ನಾವು ಮಾಡ್ಕೊಳ್ಳೋದಲ್ಲ. ಸ್ವಂತ ನಿಮ್ಗೆ ಏನು ತೋರುತ್ತೋ ಭಗವಂತ ಪ್ರಾರ್ಥನೆ ಮಾಡ್ಕೊಳ್ಳಿ. ಅದಿಷ್ಟ ಸರಿ ಭಗವಂತ ಒಳ್ಳೆ ಮಾಡ್ತೀವಿ ಅಷ್ಟೇ. ಹೊಸ ತಲೆಮಾರಿನ ಯುವಕರು ಪುರೋಹಿತ ವೃತ್ತಿಯತ್ತ ಆಕರ್ಷಿತರಾಗಲು ನೀವು ನೀಡುವ ಸಲಹೆಗಳೇನು? ಈ ವೃತ್ತಿಯಲ್ಲಿ ಯಶಸ್ವಿ ಆಗ್ಬೇಕಾದ್ರೆ ಅರ್ಹತೆಗಳು ಮತ್ತು ಕೌಶಲ್ಯತೆಗಳು ಏನೇನು ಮುಖ್ಯ ಆಗುತ್ತೆ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ. ಪುರೋಹಿತ ಸೇವೆ ಮಾಡ್ಬೇಕು ಅಂತಂದ್ರೆ ಮೊದಲಿಗೆ ಬ್ರಾಹ್ಮಣ ಆಗಿರ್ಬೇಕು, ಏಕಾಗ್ರತೆ ಇರಬೇಕು, ಜೊತೆಗೆ ಜನವರ ಹಾಕೊಂಡು ಶುಭ್ರನಾಗಿರ್ಬೇಕು. ಹೊರಡೆ ಏನೋ ವಸ್ತುಗಳನ್ನ ಉಪಯೋಗಿಸೋಂಗಿಲ್ಲ, ಕುಡಿಯೋಂಗಿಲ್ಲ, ತಿನ್ನೋಂಗಿಲ್ಲ, ಅತಿ ಶುಭ್ರತ ಆಗಿರ್ಬೇಕು. ಮತ್ತೆ ಒಳ್ಳೆ ಮನೋಭಾವನೆ ಆಗಿರ್ಬೇಕು, ಒಳ್ಳೆ ಮನೋಭಾವನೆ ಉಳ್ಳವನಾಗಿರ್ಬೇಕು. ಜೊತೆಗಿದ್ದು ಭಗವಂತ ಕೈಕರಲ್ಲಿ ನಿಷ್ಠೆಯಿಂದ ಇರಬೇಕು. ಜೊತೆಗೆ ಅವನಿಗೆ ಆಗು ಹೋಗುಗಳಲ್ಲಿ ಪರಿಣತಿ ಇರಬೇಕು. ಮತ್ತೆ ಎಲ್ಲ ಕಲ್ತಿರ್ಬೇಕು. ಆದಷ್ಟು ಬರಲ್ಲ, ಭಗವಂತ ಏನು ಬೇಕಂತ ಅಷ್ಟೋತ್ತರ ಸಂಕಲ್ಪ ಈ ಥರ ಕಲ್ತಿದ್ದೆ ಅವನಿಗೆ ಮುಂದೆ ಒಳ್ಳೆಯದು. ಮೊದಲು ಗೊತ್ತ ಸಂಕಲ್ಪ, ಗೋತ್ರ, ನಕ್ಷತ್ರ, ಹೆಸರು, ಮತ್ತು ಕಷ್ಟ ಕುಟುಂಬ ಅದು ಮಾಡಿಕೊಂಡು ಕೌಶಲ್ಯತೆ ಅದು ಅವ್ರ ಸ್ವಇಚ್ಛೆಯಲ್ಲಿ ಕಲ್ತ್ಕೋಬೋದು. ಅದಕ್ಕೆಲ್ಲ ನಾವು ನಿರ್ದಿಷ್ಟವಾಗಿ ಅವರವರ ಮನಸ್ಸು ಹೋಗುತ್ತೆ. ನಿಮ್ಮ ವೃತ್ತಿಯಲ್ಲಿ ನೀವು ಗಳಿಸಿದಂತಹ ಯಾವುದಾದ್ರೂ ಒಂದು ಸ್ಮರಣೀಯ ಅನುಭವ ಅಥವಾ ಘಟನೆ, ಅದ್ರ ಬಗ್ಗೆ ತಿಳಿಸೋದಾದ್ರೆ. ನಾವು ವೃತ್ತಿನೆಲ್ಲ ಕಲ್ತ ಮೇಲೆ
ನಮ್ಮ ಬಡತನ ನಿವಾರಣೆ ಆಗಿದ್ದೆ ಒಂದು ದೊಡ್ಡ ಸಂಕಲ್ಪ. ತಿನ್ನಿಲ್ಲ ಭಗವಂತ ಕೂಡ ಶಾಸಕಲ್ಲ, ನಮ್ಮ ಬಡತನ ನಿವಾರಣೆ ಆಗಿದ್ದರೆ ಮೊದಲು ಬಡತನ ಇಲ್ಲ, ಹೆಂಗೋ ಇವತ್ತಿಗೆ ಸುಖವಾಗಿದ್ದೀವಿ. ಒಂದು ಮದುವೆ ಮಾಡಿದೆ ಭಗವಂತ ಕೃಪೆಯಿಂದ, ಒಂದು ಸಾಧಾರಣ ಒಂದು ಮನೆ ಕಟ್ಕೊಂಡೆ, ನೆಮ್ಮದಿಯಾಗಿದ್ದೀನಿ, ಜೀವನಕ್ಕೇನು ತೊಂದರೆ ಇಲ್ಲ. ಜ್ಯೋತಿಷ್ಯನ ಕೆಲವರು ಮೂಢನಂಬಿಕೆ ಅಂತ ಹೇಳ್ತಾರೆ, ಅದ್ರ ಬಗ್ಗೆ ನೀವು ಹೇಳೋದಾದ್ರೆ? ಖಂಡಿತ ಇಲ್ಲ. ಜ್ಯೋತಿಷಿ ಇದ್ರೇನೆ ದೇವರು, ದೇವರೇ ಜ್ಯೋತಿಷ್ಯ. ಜ್ಯೋತಿಷಿ ಇದ್ರೆ ದೇವರು, ದೇವರಿದ್ರೇನೆ ಆಗಮಗಳು. ಇಲ್ಲವ್ರು ಅದಕ್ಕೂ ಟೂ ಇನ್ ಒನ್, ಟೂ ಫೇಸಸ್ ಕಾಯಿನು. ಜ್ಯೋತಿಷ್ಯ ಗಾಡ್, ಟೂ ಫೇಸಸ್ ಕಾಯಿನು. ಭಾಮಾವಸೆ ಮುಖಮಾಸಿತ, ಬ್ರಾಹ್ಮಣದಿಂದ ಬಂಧಪಟ್ಟಿರ್ತದೆ ಜ್ಯೋತಿಷ್ಯ. ನಾವು ಮಾಡ್ಕೊಂಬಂದಂಥ ಕಲ್ಪನೆಯಿಂದ ಉಂಟಾಗಿರ್ತದೆ ಜ್ಯೋತಿಷ್ಯ. ಭಗವಂತನ ಉಂಟಾಗಿರ್ತದೆ ಜ್ಯೋತಿಷ್ಯ. ಭಗವಂತನ ನಿಯಮ ಹುಟ್ಟಿದ ಮೇಲೆ ಜ್ಯೋತಿಷ್ಯ ಉಂಟಾಗಿದ್ದು. ಯಾವ ಜ್ಯೋತಿಷ್ಯ ಅಂದ್ರೆ ಗ್ರಹಗಳು ಸ್ಫುಟ, ಗ್ರಹ ಅಂದ್ರೆ ಏನು ದೇವರುಗಳೇನೆ. ಜ್ಯೋತಿಷ್ಯ ಬಿಟ್ಟು ದೇವರು ಎರಡು ಒಂದೇನೆ, ಅದು ಬೇರೆ ಬೇರೆ ಇಲ್ಲ. ಕೆಲವರು ಜ್ಯೋತಿಷ್ಯನ ನಂಬ್ತಾರೆ, ಇನ್ ಕೆಲವರು ನಂಬಲ್ಲ. ಯಾಕೆ ನಂಬ್ತಾರೆ, ಯಾಕೆ ನಂಬಲ್ಲ, ಅದ್ರ ಬಗ್ಗೆ ಮೂಢನಂಬಿಕೆ ಅವರವರ ಇದ್ರ ಮೇಲೆ ಹೋಗುತ್ತೆ. ಮೂಢನಂಬಿಕೆ, ಭಗವಂತ ಭಕ್ತಿ ಕೊಂಡಿರೋರು, ಭಗವಂತ ಪಾದ ಹಿಡಿಯೋರು ಭಗವಂತ ನಂಬ್ತಾರೆ. ಮೂಢನಂಬಿಕೆ ಇರೋರು ಮನೆಗೆ ಅದ ಕಡೆಗೆ ಹಚ್ಚೋದಿಲ್ಲ. ದೇವಸ್ಥಾನ ಹೋಗ್ಬೇಕು ಬಿಡು, ಅದಕ್ಕೆ ಕಲಾ ಮಾಡ್ತಾರೆ, ಹೋಗೋದಿಲ್ಲ. ಯಾವ ದೇವರ ಅದು ನಮ್ಗೆ ಒಳ್ಳೆ ಮಾಡಿತ್ತು ಅಂತೀನಿ. ಒಳ್ಳೆ ಮಾಡಿತ್ತು ಅನ್ನೋದೇ ಅವನು ಮಾಡಿರೋದೇ, ಅವನು ದೇವ್ರ ಸೃಷ್ಟಿ ಮಾಡಿದ್ರೆ ಅವನ್ನ ಅವನ ಬೈ ಈತ ಬರ್ಬೇಕಾರೆ ಭಗವಂತ ಹೊರಡಿಸಿರ್ತಾರೆ ಅವನಿಗೆ, ಅದು ಪಾಪ ಕರ್ಮ. ಕೊನೆಯದಾಗಿ ಈ ವೃತ್ತಿ ನಿಮ್ಗೆ ಎಷ್ಟು ಸಂತೃಪ್ತಿಯನ್ನ ಕೊಟ್ಟಿದೆ ಅಂತ ಕೊನೆದಾಗ ಒಂದು ಮಾತಲ್ಲಿ ಹೇಳೋದಾದ್ರೆ? ಸಂತೃಪ್ತಿ ಕೊಡ್ಬೇಕು ಅಂತಂದ್ರೆ ನಮಗೆ ಎಣ್ಣೆ ಇಲ್ಲ, ಭೂಮಿ ಇದಿಲ್ಲ, ಬೇರೆ ಯಾವುದೋ ಥರದ್ದು ಆಕಾಂಕ್ಷೆ ಇಲ್ಲ. ಭಗವತ್ಪಾದನೇ ಸಂತೃಪ್ತಿ ನಮಗೆ. ಈಶ್ವರಿಯೂ ಸರ್ವಭೂತಾನ ಸ್ವಾಮಿ ಹೋಪಪ್ಪಯೇ ಶ್ರೀಯಂ. ಎಲ್ಲ ದೇವ್ರ ಭೂತಗಳಿಗೆ ಅಧಿಪತಿ ಆಗುತ್ತೆ ಭಗವಂತ ಪಾದನೇ ಮುಖ್ಯ ನಮಗೆ. ಬೇರೆ ಯಾವುದೇ ಒಂದು ಸಂತೃಪ್ತಿ ಇಲ್ಲ. ಭಗವಂತ ಪಾದ ಬಿಡ್ತಂದ್ರೆ ಬೇರೆ ಕಡೆ ಗಮನ ಇರೋದಿಲ್ಲ. ಅದೇ ಮನಸ್ಸಾಕ್ಷಿ, ಅದೇ ನಮಗೆ ಸಾಕ್ಷಾತ್ಕಾರ, ಅದೇ ನಮಗೆ ಸ್ವರ್ಗಲೋಕ, ವೈಕುಂಠ. ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುಗರಿಗಾಗಿರ್ಬೋದು, ತಾಲೂಕಿನ ಜನತೆಗಾಗಿರ್ಬೋದು ಒಂದು ಕಿವಿ ಮಾತನ್ನ ಹೇಳೋದಾದ್ರೆ ಏನನ್ನ ಹೇಳೋದಿಕ್ಕೆ ಬಯಸ್ತೀರಾ? ಏನಪ್ಪ ಅಂತಂದ್ರೆ ತಾಲೂಕಿನ ಜನಗಳಿಗೆ ಅಥವಾ ಇತರ ಮಹನೀಯರುಗಳಿಗೆ ಹೇಳಬೇಕು ಅಂತಂದ್ರೆ, ನಮ್ಮೆಲ್ಲ ದಿನನಿತ್ಯ ಕೃತ್ಯಗಳಲ್ಲಿ ಇರ್ಬೇಕಾದಂಥ ಕರ್ಮಕ್ಲೇಶಗಳು ನಾಶವಾಗಬೇಕಾದ್ರೆ ಭಗವತ್ ಪಾದನೆ, ಭಗವತ್ ಪೂಜೆನೆ, ಭಗವತ್ ಪಾದನೆ ಮುಖ್ಯ ನಮಗೆ. ಭಗವಂತ ಬಿಟ್ಟು ಬೇರೆ ಇಲ್ಲ. ಯಾವ ದೇವರನ್ನ ಪೂಜೆ ಮಾಡಿ, ಯಾವ ದೇವರನ್ನ ಬಿಟ್ಕೊಳ್ಳಿ. ಈಶ್ವರನೇ ಪೂಜೆ ಮಾಡಿ, ಗಣಪತಿನೇ ಪೂಜೆ ಮಾಡಿ, ನೀವು ದೇವ್ರು ಪೂಜೆ ಮಾಡ್ತಾ ಇರ್ತಾನೆ. ಆ ಭಗವಂತನೇ ನಂಬಬೇಕು. ಭಗವಂತ ನಂಬಿಸ್ತಂದ್ರೆ ಅವನ್ನೆಲ್ಲ ಥರದ ಸಾಕ್ಷಾತ್ಕಾರ ಕೊಡ್ತೇನೆ. ಅದು ನಮಗೆ ಸರ್ವಲೋಕ ನಿವಾರಣೆ ಆಗ್ತದೆ. ಸರ್ವಲೋಕ ನಿವಾಸಾಯ ಶ್ರೀನಿವಾಸಾಯ ಮಂಗಳ. ಸರ್ವಲೋಕದ ಅವನ ವಾಸ ಇರೋದ್ರಿಂದ ಅವನೇ ನಮಗೆ ಆದಿದೇವತೆ, ಅವನಿಗೆ ಮಂಗಳ. ಸರ್ವಲೋಕ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ. ಮಂಗಳಾಶಾಸನ ಪರೇಮದಾಚಾರ್ಯ ಪುರೋಗಮೈ ಸರ್ವೈಷ ಪೂರ್ವೈ ಆಚಾರ್ಯ ಸುಕೃತಾಯಾಸ್ತು ಮಂಗಳಂ. ಮಂಗಳಂ ಕೋಸಲೇಂದ್ರಾಯ ಮಹನೀಯ ಗುಣಾತ್ಮನೆ ಚಕ್ರವರ್ತಿ ತನೂಜ ಸಾರ್ವಭೌಮಾಯ ಮಗ. ನೋಡಿ, ಎಲ್ಲ ದೇವರು ಸ್ಮರಣೆ ಮಾಡಿ ಕೊನೆಗೆ ಶ್ರೀನಿವಾಸಾಯ ಮಂಗಳಂ ಹೇಳ್ಬಿಟ್ಟ ಮೇಲೆ ರಾಮದೇವ ಶ್ಲೋಕ ಇಡ್ತೀವಿ. ಶ್ರೀರಂಗಮಂಗಳ ಕರುಣಾನಿವ ಮಂಗಳಾಚಾರ ಪರಮಜಾಚಾರ್ಯ ಪುರೋಗಮೈ ಸರ್ವೈಷ ಪೂರ್ವ ಆಚಾರ್ಯ ಶುಕ್ರಾಚ ಮಂಗಳಂ. ಮಂಗಳಂ ಕೌಸಲೇಂದ್ರಾಯ. ಕೊನೆ ಅವನು ಹೇಳ್ತೀವಿ. ರಾಮ ಇದೆ, ವಿಷ್ಣು ಇಲ್ಲ. ರಾಮಾವತಾರನೇ ಮೊದಲು, ಆಮೇಲೆ ಕೃಷ್ಣಾವತಾರ. ರಾಮಾಭಿರಾಮ ಪಟ್ಟಾಭಿರಾಮ. ರಾಮನೇ ರಾಮ, ಕೃಷ್ಣನೇ ಕೃಷ್ಣ. ರಾಮಕೃಷ್ಣ ವಿಶ್ವಸ ಕಾಯನು, ಅವ್ರು ಬಿಟ್ಟು ಇವನಿಲ್ಲ, ಮುಖ ಅವನಿಲ್ಲ. ರಾಮಾಂಜನೇಯ ಅವ್ನು ಬಿಟ್ಟು ಇವನಿಲ್ಲ, ಇವನಿಲ್ಲ. ದೊಡ್ಡವಾಳ್ವಾರು ಇವ್ರು ಬಿಟ್ಟು ಅವನಿಲ್ಲ, ಅವನು ಬಿಟ್ಟು ಇವನಿಲ್ಲ. ಸೇಮ್ ಒಂದೇ ಆಗಿರಿಂದ ರಾಮದೇವರ ಪ್ರಧಾನ ದೇವತೆ. ವಿಷ್ಣುಗಿಂತ ರಾಮದೇವರ ಪರಾಕ್ರಮಿ. ರಾಮನ ತಡೆಯೋದಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಹನುಮಾನೇ ಬರಬೇಕು, ಹನುಮಂತನೇ ಬರಬೇಕು. ಅವನು ರಾಮ ಭಕ್ತಿನೇ ಅವನು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಕೂತ್ಕೊಡ್ತಾನೆ. ಬತ್ತಳಿಕೆ ಸೇರ್ಬಿಡುತ್ತೆ ರಾಮ ಭಕ್ತಿ. ಅವನು ಮುಟ್ಟಲ್ಲ ಅದು. ಅಂದರೆ ಅಷ್ಟು ರಾಮನಾಮ ಅಂತಂದ್ರೆ ಅಷ್ಟು ಪರಾಕ್ರಮಗಳಂತ ನಾಮ ಭಗವಂತ. ಹೇಳಿದಲ್ಲ, ಭೂಮಿಯ ಪೊರದು ಓದಿರಿ ಎಣೆ ಕಟ್ಟಕ್ಕಾಗೋದಿಲ್ಲ. ರಾಮರಾಮೇತಿ ರಾಮೇ ಮನೋರಮೆ ಸಹಸ್ರಮತುತ್ಯಂ ಶ್ರೀರಾಮರಾಮ ವರಾನನೆ. ಇಲ್ಲವೇ ಇಲ್ಲ. ಈಶ್ವರಂಶ ಒಂದಂಶ ಆಂಜನೇಯ ಸ್ವಾಮಿ ಭಗವಂತನೇ. ಓಂ ತದ್ವಿಷ್ಣೋರೇ ಪರಮಂ ಪದಂ ಹದಾ ಪಶ್ಯಂತಿ ಸೂರ್ಯಃ ದಿವೀವ ಚಕ್ಷುರಾತತಂ ತದ್ವಿಪ್ರಾಸೋ ವಿಪನ್ಯವೋ ಜಾಗೃವಾನ್ ಸಸ್ಯಮಿಂದತೆ. ವಿಷ್ಣೋರೇ ಪರಮಂ ಪದಂ
पर्याप्याय अनन्तराय सर्वतोमुक्तिरात्रमुत्तमोर्भवति सर्वस्याप्यै सर्वस्य नित्यै सर्वजयमेव नाप्नोति सर्वं जयते श्रीकान्ताय कल्याणनिधये निधयेतिनां श्रीवेङ्कटनिवासाय श्रीनिवासाय मङ्गलं मङ्गलाशासनपरेमदाचार्य पुरोगमैः सर्वैश्च पूर्वै आचार्ये विकृतायास्तु मङ्गलं मङ्गलं कौसलेन्द्राय महनीयगुणात्मने चक्रवर्ती तरूचाय सार्वभौमाय मङ्गलं श्रीरङ्गमङ्गलजिं करुणानिवासं श्रीवेङ्कटाद्रिशिखरालकालमेघं श्रीहतिशैलशिखरोदरपारिजातं श्रीषण्णमामि शिरसा यदुशैलदीपं कायेन वाचा मनसेन्द्रियैर्वा बुद्ध्यात्मना वा प्रत्यस्भावात् करोमि यद्यत् सकलं परस्मै शिवन्नारायणायेति समर्पयामि सकलं कृष्णार्पणमस्तु मध्ये मंत्र तंत्र स्वर वर्ण विधि विपर्यास न्यूनातिरिक्त लोप दोष निवारणार्थं नामत्रय मतजं करिष्ये अच्युताय नमः अनंताय नमः गोविंदाय नमः अच्युताय नमः अनंताय नमः गोविंदाय नमः अच्युतान्त गोविंदाय नमो नमः नामोच्चारणभेषात् नश्यन्ति सकलरोगाः सत्यं सत्यं वदाम्यं सत्यं सत्यं पुनः सत्यं पुरुषमुद्रते वेदाशास्त्रपरन्नास्ति नादेवं केशवात् परम् आकाशात् प्रतीतन्तोऽयं यथा गच्छति सागरं सर्वदेव नमस्कारं ಕೇಶವಂ ಪ್ರತಿಗಚ್ಚತಿ ಹೇಳಿದ್ನಲ್ಲ. ಯಾವುದೇನು ಪೂಜೆ ಮಾಡಿ, ವಿಷ್ಣುನೇ ಪೂಜೆ ಮಾಡಿ, ರಾಮನೇ ಪೂಜೆ ಮಾಡಿ, ಭೈರವೇಶ್ವರ ಪೂಜೆ ಮಾಡಿ, ಏನೇ ಒಂದು ಪೂಜೆ ಮಾಡಿ ಎಲ್ಲ ಬಂದು ಸರ್ವದೇವ ನಮಸ್ಕಾರಂ ಕೇಶವಂ ಪ್ರತಿಗಚ್ಚತಿ ಎಲ್ಲ ಅವನಿಗೆ ಆಗುತ್ತೆ. ಎಲ್ಲ ಹೇಳಿದ್ಮೇಲೆ ಅಚ್ಯುತಾಯ ಮಹ ಅನಂತಾಯ ಮಹ ಗೋವಿಂದಾಯ ಮಹ ಆ ಮೂರು ಜಪ ಮಾಡಿಬಿಟ್ರೆ ಸಕಲನೂ ಕೂಡ ನಿವಾರಣೆ ಆಯಿತು. ಎಡರುಗಳು ತೊಂದರೆಗಳು ಲೋಪದೋಷ ಉಂಟಾಗಿತ್ತು ಅಂತಂದ್ರೆ ಕೊನೆಯಲ್ಲಿ ಕೃಷ್ಣ ಸ್ಮರಣೆ ಮಾಡ್ಬಿಡ್ತಿದ್ರೆ ಎಲ್ಲ ನಿವಾರಣೆ. ಕೃಷ್ಣ ಕೃಷ್ಣ ಅಚ್ಯುತಾಯಮ ಅನಂತಾಯಮ ಗೋವಿಂದಾಯಮ ಅಚ್ಯುತಾಯ ಅನಂತಾಯಮ ಗೋವಿಂದಾಯಮ ಅಚ್ಯುತಾಂತ ಗೋವಿಂದಾಯ ನಮ್ಮ ನಾಮೋಚ್ಚರಣೆ ಬೇಷಾತ್ ಮೂಸ ಜಪ ಮಾಡ್ಬಿಟ್ರೆ ಎಲ್ಲ ನಿವಾರಣೆ ಆಗುತ್ತೆ, ಪಾದಕರ್ಮಾಗುತ್ತೆ. ನಿಶ್ಯಂತಿ ಸಕಲ ರೋಗ ಸತ್ಯಂ ಸತ್ಯ ವದಾಮ್ಯಂ ಎಲ್ಲ ನಿವಾರಣೆ ಆಗಿ ಯಾವ ಕ್ಲೇಶಗಳು ನಿವಾರಣೆ ಆಗಿ ಒಳ್ಳೆ ಶುಭ ಆಗುತ್ತೆ ಅಂತ. ಇಷ್ಟೊತ್ತು ಸಹ ವೃತ್ತಿ ಸಂತೃಪ್ತಿ ಕುರಿತು ನಿಮ್ಮ ವೃತ್ತಿ ಜೀವನದ ಆಳವಾದ ಅನುಭವಗಳು ಮತ್ತು ಜ್ಞಾನವನ್ನು ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡಿದ್ದಕ್ಕಾಗಿ ನಿಮಗೆ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಸರ್. ತುಂಬ ಒಳ್ಳೆಯದು. ನಿಮ್ಮ ಮಾತುಗಳು ಪುರೋಹಿತ ವೃತ್ತಿಯ ಮಹತ್ವ, ಅದರಲ್ಲಿನ ಸೇವಾ ಮನೋಭಾವ ಮತ್ತು ಆಧ್ಯಾತ್ಮಿಕ ತೃಪ್ತಿಯ ಕುರಿತು ನಮಗೆಲ್ಲರಿಗೂ ಹೊಸ ದೃಷ್ಟಿಕೋನವನ್ನು ನೀಡಿದೆ. ನಿಮ್ಮಂತಹ ವ್ಯಕ್ತಿಗಳ ಸೇವೆ ಸಮಾಜಕ್ಕೆ ಅತ್ಯಗತ್ಯ. ಆತ್ಮೀಯ ಕೇಳುಗರೆ, ಪುರೋಹಿತ ವೃತ್ತಿಯಲ್ಲಿನ ಸಂತೃಪ್ತಿ ಮತ್ತು ಸವಾಲುಗಳ ಕುರಿತು ಇಂದು ನಾವು ಅಮೂಲ್ಯವಾದ ಮಾಹಿತಿ ಪಡೆದೆವು. ಯಾವುದೇ ವೃತ್ತಿಯಲ್ಲಿಯೂ ನಾವು ಮಾಡುವ ಕೆಲಸವನ್ನು ಪ್ರೀತಿಸಿದರೆ ಅದರಲ್ಲಿ ಸಂತೃಪ್ತಿ ಕಂಡುಕೊಳ್ಳಲು ಸಾಧ್ಯ ಎಂಬ ಸಂದೇಶವನ್ನು ಈ ಸಂಚಿಕೆ ಸಾರಿದೆ. ವೃತ್ತಿ ಸಂತೃಪ್ತಿ ಕಾರ್ಯಕ್ರಮದಲ್ಲಿ ಮುಂದಿನ ವಾರ ಮತ್ತೊಂದು ಆಸಕ್ತಿದಾಯಕ ವಿಷಯದೊಂದಿಗೆ ನಿಮ್ಮೆಲ್ಲರನ್ನೂ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ, ಶುಭ ದಿನ. ವೃತ್ತಿ ಸಂತೃಪ್ತಿ. ಕಾಯಕವೇ ಕೈಲಾಸ. ಪ್ರತಿಯೊಂದು ಕೆಲಸಕ್ಕೂ ಅದರದೇ ಆದ ಮಹತ್ವವಿರುತ್ತದೆ. ಯಾವ ವೃತ್ತಿಯೂ ಕೀಳಲ್ಲ, ಯಾವ ವೃತ್ತಿಯೂ ಮೇಲಲ್ಲ. ವೃತ್ತಿಯನ್ನು ನಾವು ಗೌರವಿಸಿದರೆ ಅದು ನಮ್ಮನ್ನು ಬೆಳೆಸುತ್ತದೆ. ಇಲ್ಲದರ ಬಗ್ಗೆ ಚಿಂತಿಸಿ ಕೂರುವುದಕ್ಕಿಂತ ಇರುವುದರಲ್ಲಿ ತೃಪ್ತಿ ಪಡೆಯುವುದೇ ಜೀವನ. ಪ್ರತಿಯೊಬ್ಬರಿಗೂ ತಮ್ಮ ವೃತ್ತಿ ಅವರ ಜೀವನಕ್ಕೆ ಎಷ್ಟು ತೃಪ್ತಿ ನೀಡಿದೆ ಎಂಬುದನ್ನು ಅವರ ಮೂಲಕವೇ ಅನಾವರಣಗೊಳಿಸುವ ಕಾರ್ಯಕ್ರಮವೇ ವೃತ್ತಿ ಸಂತೃಪ್ತಿ. ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ.